ಓಂ ಶಾಂತಿ. 29 ಜುಲೈ 2025 प्रातः मुरली बाप दादा मधुबन। मीठे बच्चे, इस शरीर की वैल्यू तब है जब इसमें आत्मा प्रवेश करे, लेकिन सजावट शरीर की होती, आत्मा की नहीं। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಈ ಶರೀರಕ್ಕೆ ವ್ಯಾಲ್ಯೂ ಯಾವಾಗ ಬರುತ್ತೆ ಅಂದ್ರೆ ಯಾವಾಗ ಈ ಶರೀರದಲ್ಲಿ ಆತ್ಮ ಪ್ರವೇಶ ಮಾಡುತ್ತೆ. ಆತ್ಮ ಇದ್ರೆ ಈ ಶರೀರಕ್ಕೆ ವ್ಯಾಲ್ಯೂ. ಆದ್ರೆ ಶೃಂಗಾರ ಶರೀರಕ್ಕೆ ಮಾಡಕ್ಕಾಗುತ್ತೆ ಹೊರತು ಆತ್ಮಕ್ಕಲ್ಲ. ನೋಡಿ, ಶರೀರದಲ್ಲಿ ಆತ್ಮನೇ ಬರದೆ ಹೋದ್ರೆ ಶರೀರ ತಯಾರಾಗಿದ್ದು ಏನಾಗುತ್ತೆ? ಅದಕ್ಕೇನ್ ವ್ಯಾಲ್ಯೂ ಇದೆ? ಪ್ರಶ್ನೆ, ತುಮ್ ಬಚ್ಚೋಂ ಕಾ ಫರ್ಜ್ ಕ್ಯಾ ಹೈ, ತುಮೇ ಕೌನ್ ಸಿ ಸೇವಾ ಕರ್ನಿ? ಪ್ರಶ್ನೆ ಆಗಿದೆ, ನೀವು ಮಕ್ಕಳ ಕರ್ತವ್ಯ ಏನು, ನೀವು ಯಾವ ಸೇವೆ ಮಾಡಬೇಕು? उत्तर, तुम्हारा फर्ज है अपने जिन्स को नर से नारायण, नारी से लक्ष्मी बनने की युक्ति बताना. ಬಾಬಾ ಹೇಳ್ತಾರೆ, ನಿಮ್ಮ ಕರ್ತವ್ಯ ಏನು ಅಂದ್ರೆ ನಿಮ್ಮ ಸಮಾನದವರಿಗೆ, ಮಕ್ಕಳಿಗೆ ಮಕ್ಕಳು ಸಮಾನ, ಯೂತಿಗೆ ಯೂತ್ ಸಮಾನ, ವೃದ್ಧರಿಗೆ ವೃದ್ಧರು, ಮಾತೆಯರಿಗೆ ಮಾತೆಯರು, ವಿದ್ಯಾರ್ಥಿಗೆ ವಿದ್ಯಾರ್ಥಿಗಳು, ಅಮ್ಜಿನ್ಸ್ ಅವರಿಗೆ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗೋ ಯುಕ್ತಿಯನ್ನ ತಿಳಿಸ್ಕೊಡಿ. ತುಮೇ ಅಬ್ ಭಾರತ್ ಕಿ ಸಚ್ಚಿ ರೂಹಾನಿ ಸೇವಾ ಕರ್ನಿ ಹೈ. ನೀವು ಏನ್ ಸೇವೆ ಮಾಡ್ಬೇಕಿವತ್ತು? ನೀವು ಈಗ ಭಾರತದ ಸತ್ಯ ಆತ್ಮೀಯ ಸೇವೆ ಮಾಡಬೇಕು. ತುಮೇ ಜ್ಞಾನ್ ಕಾ ತೀಸರಾ ನೇತ್ರ ಮಿಲಾ ಹೈ, ತುಮಾರಿ ಬುದ್ಧಿ ಔರ್ ಚಲನ್ ಬಡಿ ರಿಫೈನ್ ಹೋನಿ ಚಾಹಿಯೆ. ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ಆದ್ದರಿಂದ ನಿಮ್ಮ ಬುದ್ಧಿ ಮತ್ತು ಚಲನೆ ಬಹಳ ರಿಫೈನ್ ಆಗಿರಬೇಕು. ಕಿಸಿ ಮೇ ಮೋಹ ಜರಾ ಭಿ ನ ಹೋ, ಯಾರಲ್ಲೂ ಅಂಶ ಮಾತ್ರನೂ ಮೋಹ ಇರಬಾರ್ದು. ಅಷ್ಟು ಬುದ್ಧಿ ಮತ್ತು ಚಲನೆ ಬಹಳ ರಿಫೈನ್ ಆಗಿರ್ಬೇಕು. ನೋಡಿ, ಮೋಹ ಇದ್ದವರಿಗೆ ಅದಾಗಲ್ಲ. ಮೋಹ ಅನ್ನೋ ಕೀಡ ಒಳಗಡೆ ಬುದ್ಧಿಯಲ್ಲಿ ಕುತ್ಕೊಂಡಿದೆ ಅಂದಮೇಲೆ ಚಲನೆಯಲ್ಲಿ ಆ ರಿಫೈನ್ನೆಸ್ ಇರೋದಿಲ್ಲ. ಅದಕ್ಕೋಸ್ಕರ ಬುದ್ಧಿ ಮತ್ತು ಚಲನೆ ಬಹಳ ರಿಫೈನ್ ಆಗಿರಬೇಕು. ಯಾರಲ್ಲೂ ಸ್ವಲ್ಪ ಮಾತ್ರನೂ ಮೋಹ ಇರಬಾರ್ದು. ಗೀತ್ ನಯನ ಹೇನಕೋ ರಾಹ ದಿಖಾವೋ ಪ್ರಭು. ಓಂ ಶಾಂತಿ, ಡಬಲ್ ಓಂ ಶಾಂತಿ. तुम बच्चों को रिस्पॉन्ड करना चाहिए. ಓಂ ಶಾಂತಿ. ಅಮಾರ ಸ್ವಧರ್ಮ ಹೇ ಶಾಂತಿ. ಮುರುಳಿಯಲ್ಲಿ ಹಾಡಾಗಿದೆ, ನಯನಹೀನರಿಗೆ ಮಾರ್ಗ ತೋರಿಸು ಪ್ರಭು. ಓಂ ಶಾಂತಿ. ಬಾಬಾ ಹೇಳ್ತಾರೆ ಡಬಲ್ ಶಾಂತಿ. ಯಾಕೆಂದ್ರೆ ನೀವು ಮಕ್ಕಳು ರೆಸ್ಪಾಂಡ್ ಮಾಡಬೇಕು ಬಾಬೋರಿಗೆ. ಓಂ ಶಾಂತಿ. ಯಾಕೆಂದ್ರೆ ನಮ್ಮ ಸ್ವಧರ್ಮ ಶಾಂತಿಯಾಗಿದೆ. तो शांति के लिए थोड़ी कहाँ जाएंगे? मनुष्य मन की शांति के लिए साधु संतों के पास भी जाते हैं ना. ನೀವೀಗ ಶಾಂತಿಗೋಸ್ಕರ ಎಲ್ಲಾದ್ರೂ ಹೋಗ್ಬೇಕಾಗತ್ತಾ? ಮನುಷ್ಯರು ಮನಃಶಾಂತಿ ಬೇಕು ಅಂತ ಸಾಧು ಸಂತರ ಹತ್ರ ಎಲ್ಲರ ಹತ್ರನೂ ಹೋಗ್ತಾರೆ. अब मन बुद्धि तो है आत्मा के आर्गान्स, जैसे शरीर के आर्गान्स वैसे मन बुद्धि और चक्षु. अब चक्षु जैसे ये नयन है वैसे वह नहीं है. ಬಾಬಾ ಹೇಳ್ತಾರೆ, ಈ ಮನಸ್ಸು ಬುದ್ಧಿ ಆತ್ಮದ ಇಂದ್ರಿಯಗಳು. ಹೇಗೆ ಶರೀರದಲ್ಲಿ ಕರ್ಮೇಂದ್ರಿಯಗಳಿದೆಯೋ ಹಾಗೆ ಆತ್ಮದಲ್ಲಿ ಮನಸ್ಸು ಬುದ್ಧಿ ಸಂಸ್ಕಾರ ಇದೆ. ಈ ಬುದ್ಧಿ ಅನ್ನೋದೇ ಚಕ್ಷು. ಅದು ಈ ಚಕ್ಷು ಶರೀರದಲ್ಲಿರೋ ನಯನಗಳ ತರ ಅಲ್ಲ, ಅದು ಸೂಕ್ಷ್ಮ ಚಕ್ಷು. ಅದು कहते हैं ए प्रभु नयनहीन को राह बताओ. अब प्रभु व ईश्वर कहने से वह बाप का लव नहीं आता है. ए प्रभु ನಯನಹೀನರಿಗೆ ದಾರಿ ತೋರ್ಸು ಅಂತ ಹೇಳ್ತಾರಲ್ಲ. ಬಾಬಾ ಹೇಳ್ತಾರೆ, ನಯನಹೀನರು ಅಂದ್ರೆ ಯಾವ ನಯನ? ಶರೀರದ 2 ಕಣ್ಣಿರೋರೇ ಹಾಡೋದಿದು. ಬುದ್ಧಿ ಜ್ಞಾನ ನೇತ್ರ ಇಲ್ಲದೆ ಇರೋದು. ಈಗ ಪ್ರಭು ಈಶ್ವರ ಅಂತ ಹೇಳಿದ್ರೆ ಆ ತಂದೆಯ ಪ್ರೀತಿಯ ಅನುಭವ ಬರೋದಿಲ್ಲ. बाप से तो बच्चों को वर्षा मिलता है, यहाँ तो तुम बाप के सामने बैठे हो. ಬಾಬೋರಿಂದಂತೂ ನಿಮ್ಮ ಮಕ್ಕಳಿಗೆ ಆಸ್ತಿ ಸಿಗುತ್ತೆ, ಇಲ್ಲಂತೂ ನಿಮ್ಮ ಮಕ್ಕಳು ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಿ, ಓದ್ತಾ ಇದ್ದೀರಿ. ನಿಮ್ಗೆ ಯಾರು ಓದಿಸ್ತಾ ಇದ್ದಾರೆ?
तुम ऐसे नहीं कहेंगे कि परमात्मा व प्रभु पढ़ाते हैं. ಈ ತರ ಹೇಳಲ್ಲ ಅಲ್ವಾ. ಯಾರು ಓದಿಸ್ತಾ ಇದ್ದಾರೆ ಅಂದ್ರೆ ಎಲ್ರು ಉತ್ತರ ಏನ್ ಹೇಳ್ತೀವಿ, ನಮಗೆ ಶಿವಬಾಬಾ ಅವ್ರು ಓದಿಸ್ತಾರೆ. ಯಾರು ಈ ತರ ಹೇಳಲ್ಲ, ಪರಮಾತ್ಮ ಓದಿಸ್ತಾರೆ, ಪ್ರಭು ಓದಿಸ್ತಾರೆ ಅಂತ. ನೀವು ಹೇಳ್ತೀರಿ ಶಿವಬಾಬಾ ಅವ್ರು ಓದಿಸ್ತಾರೆ. ಬಾಬಾ ಅನ್ನೋ ಶಬ್ದ ಬಿಲ್ಕುಲ್ ಸಿಂಪಲ್ ಮತ್ತೆ ತುಂಬಾ ಸ್ವೀಟ್ ಆಗಿದೆ ಅಲ್ಲ. ಇಬ್ಬರನ್ನು ಸೇರಿಸಿ ಹೇಳೋದಾದ್ರೆ ಬಾಪ್ ದಾದಾ. आत्मा को आत्मा ही कहा जाता, वैसे वह परम आत्मा है. ಆತ್ಮಕ್ಕೆ ಆತ್ಮ ಅಂತಾನೆ ಹೇಳಲಾಗುತ್ತೆ, ಹಾಗೆ ಅವರು ಪರಮ ಆತ್ಮ. ಅವ್ರು ಹೇಳ್ತಾರೆ ನಾನು ಪರಮ ಆತ್ಮ ಅಂದ್ರೆ ಪರಮಾತ್ಮ, ನೀವೆಲ್ಲ ಆತ್ಮಗಳ ತಂದೆ ನಾನು. फिर मुझ परम आत्मा का ड्रामा अनुसार नाम रखा हुआ है शिव. ಬಾಬಾ ಹೇಳ್ತಾರೆ ನನಗೆ ಪರಮ ಆತ್ಮ ಅನ್ನೋದು ಡ್ರಾಮಾ ಅನುಸಾರ ಹೆಸರಿಟ್ಟಿದ್ದಾರೆ. ಪರಮಾತ್ಮನಿಗೆ ಡ್ರಾಮಾನುಸಾರ ಹೆಸರೇನಿಟ್ಟಿದ್ದಾರೆ? ಶಿವ. ಡ್ರಾಮಾದಲ್ಲಿ ಎಲ್ಲದಕ್ಕೂ ಒಂದು ಹೆಸರು ಇರ್ಬೇಕಲ್ಲ, ವ್ಯಕ್ತಿ ವಸ್ತು ಶಕ್ತಿ ಎಲ್ಲದಕ್ಕೂ ಒಂದು ಹೆಸರು ಇರ್ಬೇಕಲ್ಲ. शिव का मंदिर भी है, भक्ति मार्ग वालों ने तो एक के बदले अनेक नाम रख दिए हैं. ಶಿವ ಬಾಬಾ ಅವ್ರ ಮಂದಿರಗಳು ಇದೆ, ಭಕ್ತಿ ಮಾರ್ಗದಲ್ಲಂತೂ ಒಬ್ಬರಿಗೆ ಅನೇಕ ಹೆಸರಿಟ್ಬಿಟ್ಟಿದ್ದಾರೆ. ಅವ್ರು ಫಿರ್ ಡೇರ್ ಕೆ ಡೇರ್ ಮಂದಿರ್ ಬನಾತೆ ರೇತೆ ಹೇ, ಮತ್ತೆ ಅನೇಕ ಮಂದಿರಗಳನ್ನು ಮಾಡ್ತಾರೆ ಅನೇಕ ಹೆಸರಲ್ಲಿ. ವಸ್ತು ಒಂದೇನೆ ಆದ್ರೆ ಹೆಸರು ಅನೇಕ. ನೋಡಿ ಸೋಮನಾಥ ಮಂದಿರ ಎಷ್ಟು ದೊಡ್ಡದಿದೆ, ಎಷ್ಟೊಂದು ಶೃಂಗಾರ ಮಾಡ್ತಾರೆ. ಮೆಹಲು ಆದಿ ಕಿ ಭಿ ಕಿತನಿ ಸಜಾವಟ್ ರಕ್ತೆ ಹೇ, ರಾಜ ಮೆಹಲ್ಗಳನ್ನು ಎಷ್ಟು ಶೃಂಗರಿತವಾಗಿರುತ್ತೆ. ಆದ್ರೆ ಆತ್ಮಕ್ಕೆ ಯಾವುದೇ ಶೃಂಗಾರ ಇಲ್ಲ, ಅಂದ್ರೆ ಬಾಹ್ಯ ಶೃಂಗಾರ ಇಲ್ಲ. ಹಾಗೆ ಪರಮ ಆತ್ಮನಿಗೂ ಯಾವುದೂ ಶೃಂಗಾರ ಇಲ್ಲ. ಪರಮಾತ್ಮನ ಒಂದು ಲಿಂಗಕ್ಕೆ ನೀವು ಶೃಂಗಾರ ಮಾಡಬಹುದು, ಮೂರ್ತಿಗಳಿಗೆ ದೇಹಕ್ಕೆ ಶೃಂಗಾರ ಮಾಡಬಹುದು, ಆದ್ರೆ ಅದರ ಆತ್ಮಕ್ಕೇನು ಶೃಂಗಾರ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಆತ್ಮನು ಬಿಂದು, ಪರಮ ಆತ್ಮನು ಬಿಂದು. बाकी सजावट जो भी है वह शरीर की है. बाबा कहते हैं ना हमारी सजावट ना आत्माओं की सजावट. ಎಲ್ಲ ಶೃಂಗಾರ ಶರೀರಕ್ಕೆ, ಆತ್ಮಕ್ಕಲ್ಲ. ಬಾಬಾ ಹೇಳ್ತಾರೆ ನನಗೂ ಶೃಂಗಾರ ಇಲ್ಲ, ನೀವು ಆತ್ಮಕ್ಕೂ ಶೃಂಗಾರ ಇಲ್ಲ. ಆತ್ಮ ಬಿಂದು, ಇಷ್ಟು ಚಿಕ್ಕ ಬಿಂದು. ಬಾಬಾ ಹೇಳ್ತಾರೆ तो कुछ पार्ट बजा न सके, छोटी सी आत्मा शरीर में प्रवेश करती, शरीर की कितनी प्रकार की सजावट होती है. ಬರೀ ಆತ್ಮಕ್ಕೆ ನೀವು ಏನ್ ಶೃಂಗಾರ ಮಾಡಕ್ಕಾಗುತ್ತೆ? ಶೃಂಗಾರ ಮಾಡಿಸ್ಕೊಳಕ್ಕೆ ಕಾಣದೇ ಇಲ್ವಲ್ಲ. ಇಷ್ಟು ಚಿಕ್ಕ ಆತ್ಮ ಈ ಶರೀರದಲ್ಲಿ ಬಂದು ಪ್ರವೇಶ ಮಾಡುತ್ತೆ, ಶರೀರಕ್ಕೆ ಎಷ್ಟೊಂದು ಪ್ರಕಾರದ ಶೃಂಗಾರ. ನೋಡಿ ಕಲಿಯುಗದಲ್ಲಂತೂ ಈ ಶರೀರಕ್ಕೆ ಏನೇನ್ ಶೃಂಗಾರ ಮಾಡ್ತಾರೆ. मनुष्यों के कितने नाम हैं, किंग क्वीन की सजावट कैसे होती है. ಮನುಷ್ಯರಿಗೆ ಎಷ್ಟೊಂದು ಹೆಸರಿದೆ. ಬಾಬಾ ಹೇಳ್ತಾರೆ ರಾಜ ರಾಣಿಗೆ ಎಷ್ಟು ಶೃಂಗಾರ ಮಾಡ್ತಾರೆ. ಆತ್ಮ ಅಂತೂ ಸಿಂಪಲ್ ಬಿಂದು. ನೋಡಿ ಈ ಶರೀರಕ್ಕೆ ಎಷ್ಟೇ ಶೃಂಗಾರ ಮಾಡ್ಲಿ, ಆದ್ರೆ ಈ ಶರೀರ ನಡೆಸೋ ನನ್ನ ಆತ್ಮ ಅಂತೂ ಎಷ್ಟು ಸಿಂಪಲ್ ಬಿಂದು. अभी तुम बच्चों ने ये भी समझा है, आत्मा ही ज्ञान धारण करती है. ಈಗ ನಿಮ್ಮ ಮಕ್ಕಳಿಗೆ ಇದೆಲ್ಲದೂ ಗೊತ್ತಿದೆ, ಆತ್ಮನೇ ಜ್ಞಾನ ಧಾರಣೆ ಮಾಡ್ಕೊಳ್ಳುತ್ತೆ. ಬಾಬಾ ಹೇಳ್ತಾರೆ ಮೇರೆ ಮೇ ಬಿ ಜ್ಞಾನ ಹೇನ, ನನ್ನಲ್ಲೂ ಜ್ಞಾನ ಇದೆ, ನೀವು ಆತ್ಮದಲ್ಲೂ ಜ್ಞಾನ ಇದೆ. ಶರೀರ ಮೇ ಥೋಡಿ ಜ್ಞಾನ ಹೋತಾ ಹೈ, ಮುझ ಆತ್ಮಾ ಮೇ ಜ್ಞಾನ ಹೈ, ಮುझे ಶರೀರ ಲೇನಾ ಪಡ್ತಾ ಹೈ. ಮಕ್ಕಳ ಈ ಶರೀರದಲ್ಲಿ ಏನೋ ಜ್ಞಾನ ಇಲ್ಲ, ಈ ಶರೀರದಲ್ಲಿರೋ ನಾನು ಆತ್ಮದಲ್ಲಿ ಜ್ಞಾನ ಇದೆ. ನನಗೂ ನನ್ನ ಆತ್ಮದಲ್ಲಿ ಜ್ಞಾನ ಇದೆ, ಆದ್ರೆ ಜ್ಞಾನ ಕೊಡ್ಬೇಕಾದ್ರೆ ನಾನು ಈ ಶರೀರನ ಆಧಾರ ತಗೋಬೇಕಾಗತ್ತೆ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ. ಶರೀರ ಇಲ್ಲದೆ ನೀವು ಕೇಳಕ್ ಸಾಧ್ಯ ಇಲ್ಲ, ಶರೀರ ಇಲ್ಲದೆ ನಾನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. अब ये गीत बनाया नयनहीन को राह बताओ, क्या शरीर को राह बतानी है? नहीं, आत्मा को. ಈಗ ಏನ್ ಭಕ್ತರು ಹಾಡ್ತಾರೆ ನಯನಹೀನರಿಗೆ ಮಾರ್ಗ ತೋರ್ಸು ಪ್ರಭು ಅಂತ ಹೇಳಿ, ಯಾರಿಗ್ ಮಾರ್ಗ ತೋರ್ಸೋದು? ನಯನಹೀನರು ಕುರುಡರಾಗಿರೋ ಶರೀರಕ್ಕೆ ದಾರಿ ತೋರ್ಸೋದ? ಇಲ್ಲ, ಆತ್ಮಕ್ಕೆ ಮಾರ್ಗ ತೋರ್ಸೋದು. ಆತ್ಮನೇ ಕರೆಯುತ್ತೆ. ಶರೀರಕ್ಕೆ ತೋ ದೋ ನೇತ್ರ ಹೇ ತೀನ್ ತೋ ಹೋ ನ ಸಕೆ. ಶರೀರದಲ್ಲಂತೂ 2 ಕಣ್ಣುಗಳಿದಾವೆ, 3 ಕಣ್ಣಂತೂ ಸಾಧ್ಯ ಇಲ್ಲ. 3ನೇ ನೇತ್ರ
ಈ ಮಸ್ತಕದಲ್ಲಿ ಎಲ್ಲಿ ತಿಲಕ ಇಡ್ತೀರಿ, ಆತ್ಮ ನೇತ್ರ ಅದು. कोई सिर्फ बिंदी मौफिक देते, कोई लकीर निकालते, बिंदी तो आत्मा है. ನೋಡಿ ಹಣೆಗೂ ತಿಲಕ ಎಷ್ಟು ವಿಚಿತ್ರವಾಗಿ ಇಟ್ಕೋತಾರೆ. ಕೆಲವರು ಅಡ್ಡ ನಾಮ, ಕೆಲವರು ಉದ್ದ ನಾಮ, ಕೆಲವರು ಚಿಕ್ಕದು ಕಣ್ಣಿಗೆ ಕಾಣದೇ ಇಲ್ಲ ಇಟ್ಕೊಂಡಿರೋದು, ಕೆಲವರು ಈ ದೊಡ್ಡದು. ಬಾಬೆ ಹೇಳ್ತಾರೆ ಹೊರಗಿಂದ ಇದಕ್ಕೆ ಯಾವ ತರ ಆದ್ರೂ ರೂಪ ಕೊಡ್ಬೋದು, ಆದ್ರೆ ಆತ್ಮ ಅಂತೂ ಬಿಂದು. ಬಾಕಿ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ನಿಮ್ಮ ಮಕ್ಕಳಿಗೆ. आत्मा को पहले ज्ञान का तीसरा नेत्र नहीं था. ನಿಮ್ಮ ಆತ್ಮಗಳಿಗೆ ಮೊದಲು ಜ್ಞಾನದ ಮೂರನೇ ನೇತ್ರ ಇರಲಿಲ್ಲ. कोई भी मनुष्य मात्र कोई ज्ञान नहीं है, इसलिए ज्ञान नेत्रहीन कहा जाता है. ಬಾಬಾ ಹೇಳ್ತಾರೆ ಯಾವುದೇ ಮನುಷ್ಯ ಮಾತ್ರರಿಗೆ ಈ ಸೃಷ್ಟಿಯಲ್ಲಿ ಈ ಜ್ಞಾನ ನೇತ್ರ ಇಲ್ಲ. ಆದ್ದರಿಂದ ನೇತ್ರಹೀನರು, ಕುರುಡ್ರು ಅಂತ ಹೇಳೋದು ज्ञान नेत्र के. बाकी ये आंखें तो सबको है, सारी दुनिया में कोई को ये तीसरा नेत्र नहीं है. ಎಲ್ಲರಿಗೂ ಎರಡು ಕಣ್ಣಿದಾವೆ. ಕಾಣಿಸುತ್ತೆ ಕಾಣಿಸಲ್ಲ ಅದು ಆಮೇಲಿನ ಮಾತು, ಎರಡು ನೇತ್ರಗಳಂತೂ ಇದಾವೆ. ಬಾಬೆ ಹೇಳ್ತಾರೆ ಯಾರಿಗೂ ಮೂರನೇ ನೇತ್ರ ಇಲ್ಲ. तुम हो सर्वोत्तम ब्राह्मण कुल के, तुम जानते हो भक्ति मार्ग और ज्ञान मार्ग में कितना फर्क है. ಈ ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣರ್ ನೀವು, ನಿಮ್ಗೆ ಗೊತ್ತಿದೆ ಭಕ್ತಿ ಮಾರ್ಗಕ್ಕೂ ಜ್ಞಾನ ಮಾರ್ಗಕ್ಕೂ ಎಷ್ಟೊಂದು ಅಂತರ ಇದೆ. ನೀವು ರಚಯಿತ ರಚನೆಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂಡು ಚಕ್ರವರ್ತಿ ರಾಜರಾಗ್ತೀರಿ. जैसे ICS वाले भी बहुत ऊंच पद पाते, परंतु यहाँ कोई पढ़ाई से MP आदि नहीं बनते हैं. ನೋಡಿ IAS ICS ಇದೆಲ್ಲ ಪಾಸ್ ಮಾಡಿ ಎಷ್ಟು ದೊಡ್ಡ ದೊಡ್ಡ ಪದವಿಯನ್ನ ಪಡ್ಕೊಳ್ತಾರೆ. ಆದ್ರೆ ರಾಜಕಾರಣಿ ಆಗಕ್ಕೆ ಏನಾದ್ರೂ ವಿದ್ಯಾಭ್ಯಾಸ ಇದೆಯಾ? MLA MP मिनिस्टर ಆಗಕ್ಕೆ? परंतु यहाँ कोई पढ़ाई से MP आदि नहीं बनते, यहाँ तो चुनाव होते, वोट्स पर MP आदि बनते हैं. MP MLA ಎಲ್ಲ ಹೆಂಗಾಗ್ತಾರೆ? ವಿದ್ಯೆಯಿಂದ ಅಲ್ಲ, ಚುನಾವಣೆಯಿಂದ ಹಾಕ್ತಾರೆ, ವೋಟ್ ಇಂದ. अभी तुम आत्माओं को बाप की श्रीमत मिलती है, और कोई भी ऐसे नहीं कहेंगे कि हम आत्मा को मत देते हैं. ಈಗ ನಿಮ್ಮ ಆತ್ಮಗಳಿಗೆ ಬಾಬುರ ಶ್ರೀಮತ ಸಿಗುತ್ತೆ. ನಿಮ್ಮ ಹೊರತು ಇನ್ಯಾರು ಈ ತರ ಹೇಳಲ್ಲ. ನಾವು ಆತ್ಮಗಳಿಗೆ ಬಾಬುರ ಮತ ಸಿಗುತ್ತೆ. ಮತ್ತು ಸಬ್ ದೇಹ ಅಭಿಮಾನಿ ಹೇ, ನಿಮ್ಮನ್ ಬಿಟ್ಟು ಎಲ್ಲರೂ ದೇಹ ಅಭಿಮಾನದಲ್ಲಿದ್ದಾರೆ. ಬಾಬೋರ್ ಬಂದು ದೇಹಿ ಅಭಿಮಾನಿಗಳಾಗೋದನ್ನ ಕಲ್ಸ್ಕೊಡ್ತಾರೆ. ಎಲ್ಲರೂ ದೇಹಾಭಿಮಾನಿಗಳು. ಮನುಷ್ಯ ಶರೀರ ಕಾ ಕಿತ್ನಾ ಬಬ್ಕಾ ರಕ್ತೆ. ನೋಡಿ ಮನುಷ್ಯರು ತಮ್ಮ ಶರೀರಕ್ಕೆ ಏನೇನೆಲ್ಲ ಶೋ ಮಾಡ್ತಾರೆ, ಏನೆಲ್ಲ ಅಲಂಕಾರ ಶೋ, ವಿಚಿತ್ರವಾದ ಅಲಂಕಾರಗಳು. ಅಂದ್ರೆ ಬಾಬಾ ಹೇಳೋದು ಈ ಶರೀರಕ್ಕೆಲ್ಲ ಶೋ ಮಾಡ್ಬೋದು, ಆತ್ಮಕ್ ನೀವೇನು ಮಾಡಕ್ಕಾಗಲ್ಲ. यहाँ तो बाप आत्माओं को देखते, शरीर तो विनाशी वर्थ नॉट पेनी है. जानकारी जानवरों को तो फिर भी खाल आदि बिकती है. ಬಾಬಾ ಹೇಳ್ತಾರೆ ನೀವು ಆತ್ಮಗಳನ್ನೇ ಬಾಬೋರ್ ನೋಡ್ತಾರೆ, ಶರೀರ ಅಂತೂ ವಿನಾಶಿ. ಆತ್ಮ ಇಲ್ಲದೆ ಇರೋ ಶರೀರ ನಯಾ ಪೈಸೆಗೂ ಬೆಲೆ ಇಲ್ಲದೆ ಇರೋದು. ಯಾರಾದ್ರೂ ಇಟ್ಕೋತಾರ? ಇಟ್ಕೊಳ್ಳಿ ಒಂದ್ ವಾರ ಇರ್ಲಿ ಅಂತ. ಆತ್ಮ ಇಲ್ದಿರೋ ಶರೀರ ನಯಾ ಪೈಸೆಗೂ ಬೆಲೆ ಇಲ್ಲ. ಹೋಗ್ಲಿ ಬಿಡಿ, ಪ್ರಾಣಿಗಳದ್ದಾದ್ರೂ ಏನಾದ್ರೂ ಉಪಯೋಗ ಬರುತ್ತೆ. ಪ್ರಾಣಿಗಳ ಚರ್ಮ ಅದು ಇದು ಎಲ್ಲ ಉಪಯೋಗಿಸ್ತಾರಲ್ಲ. ಮನುಷ್ಯ ಕಾ ಶರೀರ ತೋ ಕೋಯಿ ಕಾಮ್ ಮೇ ನಹಿ ಆತಾ, ಆ ಬಾಪ್ ಆಕರ್ ವರ್ತ್ ಕೊಂಡ್ ಬನಾತೆ ಹೇ. ಆದ್ರೆ ಮನುಷ್ಯರ ಶರೀರ ಏನು ಉಪಯೋಗಕ್ಕೆ ಬರೋದಿಲ್ಲ. ಬಾಬೋರ್ ಬಂದು ನಿಮ್ಮನ್ನ ಬೆಲೆ ಬಾಳವರನ್ನಾಗಿ ಮಾಡ್ತಾರೆ. तुम बच्चे जानते हो कि अभी हम सो देवता बन रहे, तो ये नशा चढ़ा रहना चाहिए ना. ಈ ಮಕ್ಕಳಿಗೆ ಗೊತ್ತಿದೆ ಹಂಸೋ ನಾವೇ ದೇವತೆಗಳು ಆಗ್ತಾ ಇದೀವಿ ಅಂದ್ರೆ ನಶೆ ಏರ್ಬೇಕಲ್ಲ. ಆದ್ರೆ ಆ ನಶೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಇರುತ್ತೆ. ಮನುಷ್ಯರಿಗೆ ತಮ್ಮ ಹತ್ರ ಇರೋ ಹಣದ ನಶೆ, ಅಧಿಕಾರದ ನಶೆ, ಏನೇನೆಲ್ಲ ನಶೆ ಇರುತ್ತೆ. ನೀವು ಮಕ್ಕಳು ಬಹಳ ಶ್ರೀಮಂತರಾಗ್ತೀರಿ. ನಿಮ್ದು ತುಂಬಾ ಸಂಪಾದನೆ ಆಗ್ತಾ ಇದೆ. ಈಗ ಸಂಪಾದನೆ ಸಮಯ, ಸಂಪಾದನೆ ಚೆನ್ನಾಗಿ ನಡೀತಾ ಇದೆ. ತುಮಾರಿ ಮಹಿಮಾ ಬಿ ಅನೇಕ ಪ್ರಕಾರಕ್ಕೆ ಹೇ. ಸಂಪಾದನೆನೂ ಮಾಡ್ಕೋತೀರಿ. ಇಡೀ 5000 ವರ್ಷದಲ್ಲೂ ನೀವೆಷ್ಟೊಂದು
ಅನೇಕ ಪ್ರಕಾರದ ಮಹಿಮೆಗೂ ಯೋಗ್ಯರಾಗ್ತೀರಿ. तुम फूलों का बगीचा बनाते हो, सत्य को कहा जाता गार्डन ऑफ फ्लवर्स. ನೀವು ಹೂದೋಟ ಮಾಡ್ತಾ ಇದ್ದೀರಿ, ಸತ್ಯುಗಕ್ಕೆ ಹೇಳಲಾಗುತ್ತೆ ಹೂದೋಟ. ಇದರ ಸಸಿ ಯಾವಾಗ ನೆಡ್ಲಾಗುತ್ತೆ ಇದು ಯಾರಿಗೂ ಗೊತ್ತಿಲ್ಲ. ಹೂದೋಟ ಹಂಗೆ ರೆಡಿಯಾಗಿ ಬಂದ್ಬಿಡುತ್ತೇನು? ಹೂ ಭೂಮಿ ಅದಾಗಬೇಕು, ಸಸಿ ನೆಡಬೇಕು, ಬೆಳಿಬೇಕು ಅಲ್ವಾ? ಆದ್ರೆ ಮನುಷ್ಯರಿಗೆ ಗೊತ್ತಿಲ್ಲ ಸತ್ಯುಗ ಅನ್ನೋ ಹೂದೋಟ ಹೆಂಗಾಗುತ್ತೆ. ತುಮ್ಕೋ ಬಾಪ್ ಸಮಜಾತೆ ಬುಲಾತೆ ಬಿ ಹೇ ಭಗವಾನ್ ಹಾವು. ನಿಮ್ಗೆಲ್ಲ ಬಾಬೋರ್ ತಿಳಿಸ್ಕೊಡ್ತಾರೆ, ಎಲ್ರು ಕರೀತಾರಲ್ವಾ ಹೇ ಭಗವಂತ ಬಾ ಅಂತ. ಉನ್ಕೋ ಮಾಲಿ ನಹಿ ಕಹೆಂಗೆ, ಮಾಲಿ ತುಮ್ ಬಚ್ಚೆ ಹೋ ಜೋ ಸೆಂಟರ್ ಸಂಭಾಲ್ತೆ ಹೋ. ಶಿವಬಾಬಾ ಆ ಹೂದೋಟಕ್ಕೆ ಮಾಲೀಕ. ಮಾಲಿಗಳು ಯಾರು? ಮಾಲಿ ಅಂದ್ರೆ ಹೂದೋಟನ ಬೆಳೆಸೋರು, ಪಾಲನೆ ಪೋಷಣೆ ಕೊಡೋರು. ಆ ಮಾಲಿಗಳು ನೀವು ಮಕ್ಕಳು ಯಾರು ಸೆಂಟರ್ ಸಂಭಾಲನೆ ಮಾಡಕ್ಕೆ ನಿಮಿತ್ತರಾಗಿದ್ದೀರಿ. ಮಾಲಿ ಅನೇಕ ಪ್ರಕಾರಕ್ಕೆ ಹೋತೆ, भगवान एक ही है. मुगल गार्डन के माली को पगार भी इतना बड़ा मिलता होगा. ಮಾಲಿ ಅನೇಕ ಪ್ರಕಾರದವರಿದ್ದಾರೆ ನೋಡಿ, ಒಬ್ಬೊಬ್ರು ನಿಮಿತ್ತ ಇರೋರು ಒಂದೊಂದ್ ತರ ವೆರೈಟಿ. ಆದ್ರೆ ಈ ಹೂದೋಟದ ಮಾಲೀಕ ಒಬ್ರೆ. ಮಾಲಿಗಳು ವಿಭಿನ್ನವಾಗಿದ್ದಾರೆ. ಮೊಘಲ್ ಗಾರ್ಡನಿನ ಮಾಲಿ ಎಷ್ಟು ಚೆನ್ನಾಗಿ ಗಾರ್ಡನ್ ಸಂಭಾಲನೆ ಮಾಡ್ತಾರೆ, ಅವ್ರಿಗೆ ಸಂಬಳನೂ ಅಷ್ಟೇ ಜಾಸ್ತಿ ಸಿಗುತ್ತೆ. बगीचा ऐसा सुंदर बनाते जो सब देखने आते. मुगल लोग बहुत शौकीन होते थे, उनकी स्त्री मरी ತಾಜ್ಮಹಲ್ ಬನಾಯ. ಬಾಬಾ ಹೇಳ್ತಾರೆ ಹೂದೋಟ ಸುಂದರವಾಗಿ ಮಾಡ್ತಾರೆ, ಯಾಕೆಂದ್ರೆ ಎಲ್ಲರೂ ನೋಡಕ್ ಬರ್ತಾರಲ್ಲ. ಈಗ ಎಲ್ಲರೂ ಪಾರ್ಕ್ ನೋಡಕ್ ಹೋಗ್ತಾರೆ, ಇಂಥ ಹೂದೋಟ ನೋಡಕ್ ಎಲ್ರು ಹೋಗ್ತಾರೆ. ಮೊಘಲ್ರು ಬಹಳ ಇದರಲ್ಲಿ ರುಚಿ ಇರೋರು, ಇಂಥದ್ದೆಲ್ಲ ಮಾಡೋದ್ರಲ್ಲಿ. ನೋಡಿ ಅವ್ರ ಪತ್ನಿ ಸತ್ತೋಗಿದ್ದಕ್ಕೆ ತಾಜ್ ಮೆಹಲ್ ಮಾಡಿದ್ರಲ್ಲ, ಅವ್ರ ಹೆಸರು ಎಷ್ಟು ಪ್ರಸಿದ್ಧಿಯಾಗಿ ನಡೆಯುತ್ತೆ. कितने अच्छे अच्छे यादगार बनाए तो बाप समझाते मनुष्य की कितनी महिमा होती है. ನೋಡಿ ಎಷ್ಟು ಒಳ್ಳೊಳ್ಳೆ ನೆನಪಾರ್ಥಗಳನ್ನ ಮಾಡ್ತಾರೆ. 7 ವಂಡರ್ಸ್ ಅಲ್ಲಿ ಅದು ಒಂದು ವಂಡರ್ ಅಂತ ಹೇಳ್ಬಿಡ್ತಾರೆ. ಬಾಬಾ ಹೇಳ್ತಾರೆ ಮನುಷ್ಯರದ್ದು ಎಷ್ಟೊಂದು ಮಹಿಮೆ ಆಗುತ್ತೆ. ಆದ್ರೆ ಮನುಷ್ಯರಂತೂ ಮನುಷ್ಯರೇನೇ ಅಲ್ವಾ? ಯುದ್ಧದಲ್ಲಿ ಎಷ್ಟೊಂದ್ ಜನ ಮನುಷ್ಯರು ಸಾಯ್ತಾರೆ. ಫಿರ್ ಕ್ಯಾ ಕರ್ತೆ, ಗಾಸ್ಲೆಟ್ ಪೆಟ್ರೋಲ್ ಡಾಲ್ ಕಲಾಸ್ ಕರ್ ದೇತೆ. ಈ ಶರೀರ ಏನು ಉಪಯೋಗಕ್ಕಿಲ್ಲ ಅನ್ನೋದನ್ನ ಹೇಳೋದು ಬಾಬೋರು. ಈಗ ಹೋಲ್ಸೇಲ್ ಸತ್ರೆ, ಅದು ಸೈನಿಕರು ಅಥವಾ ಭೂಕಂಪದಲ್ಲಿ ಯಾವುದೇ ತರ, ಕೊರೋನಾದಲ್ಲೇ ಆಗ್ಲಿ, ಎಲ್ಲರೂ ಒಟ್ಟಿಗೆ ಸತ್ರೆ ಏನ್ ಮಾಡ್ತಾರೆ? 100 ಜನ 1000 ಜನ ಒಟ್ಟಿಗೆ ಪೆಟ್ರೋಲು ಸೀಮೆಣ್ಣೆನೂ ಹಾಕಿ ಒಂದೇ ಸಲ ಸುಟ್ಟು ಹಾಕ್ತಾರೆ. ಆತ್ಮ ಇಲ್ದೇ ಇರೋ ಈ ಶರೀರನ ಮತ್ತೇನ್ ಮಾಡ್ತಾರೆ? कोई तो ऐसे ही पड़े रहते, दफन थोड़ी करते, कुछ भी मान नहीं. तो अब बाप तुम बच्चों को कितना नारायणी नशा चढ़ना चाहिए. ಕೆಲವ್ರದಂತೂ ಹಂಗೆ ಹೆಣ ಅಲ್ಲಿ ಇಲ್ಲಿ ಬಿದ್ದಿರುತ್ತೆ, ದಫನ್ ಮಾಡೋರು ಇರೋದೇ ಇಲ್ಲ. ಬಾಬಾ ಹೇಳ್ತಾರೆ ಆತ್ಮ ಇಲ್ದೇ ಇರೋ ಶರೀರಕ್ಕೆ ಯಾವುದೇ ಬೆಲೆ ಇಲ್ಲ. ಈಗ ನಿಮ್ಮ ಮಕ್ಕಳಿಗೆ ಎಷ್ಟೊಂದು ನಾರಾಯಣಿ ನಶೆ ಇರಬೇಕು, ನಾವಿಡೀ ವಿಶ್ವದ ಮಾಲೀಕರಾಗ್ತೀವಿ ಅನ್ನೋ ನಶೆ. ಸತ್ಯನಾರಾಯಣನ ಕತೆ, ಅವಶ್ಯಕವಾಗಿ ಈ ಕಥೆಯಿಂದ ನಾರಾಯಣ ಆಗ್ತೀರಿ, ಸತ್ಯವಾದ ನಾರಾಯಣ ಆಗ್ತೀರಿ. ಆತ್ಮಕ್ಕೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಈ ನೇತ್ರ ದಾತ ಯಾರು? ಶಿವಬಾಬಾವರು. तीसरी की कथा भी है, इन सबका अर्थ बाप बेट समझाते हैं. ಅಮರ ಕತೆ, 3ನೇ ನೇತ್ರದ ಕತೆ, ಸತ್ಯನಾರಾಯಣನ ಕತೆ. ಬಾಬಾ ಹೇಳ್ತಾರೆ ಇದೆಲ್ಲದರ ಅರ್ಥ ಬಾಬೋರು ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಕಥಾ ಸುನಾನೆ ವಾಲೆ ಕುಚ್ ಬಿ ನೈ ಜಾನ್ತೆ, ಅಮರ್ ಕಥಾ ಬಿ ಸುನಾತೆ ಹೇ. ಕತೆ ಯಾರು ಹೇಳ್ತಾರೋ ಕುತ್ಕೊಂಡು ಅವ್ರಿಗೆ ಏನು ಗೊತ್ತಿಲ್ಲ. ಸತ್ಯನಾರಾಯಣ್ ಕತೆ ಹೇಳ್ತಾರೆ, ಪುಸ್ತಕದಲ್ಲಿ ಇರೋದನ್ನ ನೋಡಿ ಹೇಳ್ತಾರೆ, ಕೇಳಿ ಹೇಳ್ತಾರೆ ಅಷ್ಟೇ, ಅದ್ರದ್ದೇನು ಅರ್ಥ ಗೊತ್ತಿಲ್ಲ. ಅಮರ ಕಥೆನೂ ಹೇಳ್ತಾರೆ. ಈಗ ಅಮರನಾಥ ಬಂದು ನಮ್ಗೆ ಸತ್ಯ ಅಮರ ಕತೆ ಹೇಳ್ತಾ ಇದ್ದಾರೆ. ಅಲ್ಲಿ ಮನುಷ್ಯರು ನೋಡಿ ಎಷ್ಟು ದೂರದಿಂದ ಅಮರನಾಥ್ ಯಾತ್ರೆ ಹೋಗ್ತಾರೆ. ಬಾಪ್ ತೋ ಯಹಾ ಆಕರ್ ಸುನಾತೆ, ಊಪರ್ ತೋ ಸುನಾತೆ ನಹಿ, ವಹಾ ಥೋಡಿ ಪಾರ್ವತಿ ಕೋ ಬೇಟ್ ಅಮರ್ ಕಥಾ ಸುನಾಯಿ. ಬಾಬೋರು ಇಲ್ಲಿ ಬಂದು ಅಮರ ಕತೆ ಹೇಳ್ತಾ ಇದ್ದಾರೆ. ಇವಾಗೇನ್ ನಾವು ಕೇಳ್ತಾ ಇದೀವಿ ಬಾಬೋರ್ ಮಹಾವಾಕ್ಯ, ಇದೇ ಸತ್ಯವಾದ ಅಮರ ಕತೆ, ಅಮರರಾಗೋ ಕತೆ ಇದು. ಅದನ್ನೇನ್ ಮೇಲ್ ಕುತ್ಕೊಂಡು ಹೇಳಲ್ಲ. ಅಲ್ಲಿ ಯಾರು ಪಾರ್ವತಿ ಕುತ್ಕೊಂಡು ಅಮರನಾಥ ಕತೆ ಹೇಳಲ್ಲ.
वह कथाएं आदि जो बनाई ये भी ड्रामा में नोंद फिर भी होगा. ಈ ಕಥೆಗಳೆಲ್ಲ ಏನ್ ಬರ್ದಿದ್ದಾರೆ ಮಾಡಿದರೆ ಇದೆಲ್ಲ ಡ್ರಾಮಾದಲ್ಲಿ ನಿಗದಿ ಇದೆ, ಮತ್ತೆ ಪುನಃ ತನ್ನ ಸಮಯಕ್ಕೆ ರಿಪೀಟ್ ಆಗುತ್ತೆ. ಬಾಬೋರ್ ಕುತ್ಕೊಂಡು ನೀವು ಮಕ್ಕಳಿಗೆ ಭಕ್ತಿ ಮತ್ತು ಜ್ಞಾನದ ಅಂತರವನ್ನ ತಿಳಿಸ್ಕೊಡ್ತಾರೆ. अभी तुमको ज्ञान का तीसरा नेत्र मिला, कहते हैं ना हे प्रभु अंधों को राह बताओ. ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ಅದಕ್ಕೆ ಭಕ್ತರು ಹಾಡ್ತಾರಲ್ಲ, ಹೇ ಪ್ರಭು ನಾವು ಕುರುಡ್ರು ನಮ್ಗೆ ದಾರಿ ತೋರ್ಸು, ನೇತ್ರಹೀನರು ನೇತ್ರ ಕೊಡು, ಇದೆಲ್ಲ ಬೇಡ್ತಾರೆ, ಭಕ್ತಿ ಮಾರ್ಗದಲ್ಲಿ ಕರೀತಾರೆ. ಬಾಬೋರ್ ಬಂದು ಮೂರನೇ ನೇತ್ರವನ್ನ ಕೊಟ್ಟಿದ್ದಾರೆ. ಜಿಸ್ಕಾ ಕೊಯ್ ಕೋ ಪತಾ ನಹಿ ಸಿವಾಯ್ ತುಮಾರೆ, ಇದ್ರ ಬಗ್ಗೆ ನಿಮ್ಮನ್ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ. ज्ञान का तीसरा नेत्र नहीं है तो कहेंगे चूंचा धुंधकारी. आंखें भी कोई की कैसी होती है ना. ಜ್ಞಾನದ ಮೂರನೇ ನೇತ್ರ ಇಲ್ಲ ಅಂದ್ರೆ ಏನ್ ಹೇಳೋದು, ನೇತ್ರಹೀನರು. ಈಗ ನೇತ್ರ ಇಲ್ಲ ಅಂದ್ರೆ ಕೆಲವು ಕುರುಡ್ರು ಅಂದ್ರೆ ಕೆಲವರಿಗೆ ಚೂರ್ ಕಾಣುತ್ತೆ, ಕೆಲವರಿಗೆ ಸ್ವಲ್ಪ ಇನ್ನೂ ಕಮ್ಮಿ ಕಾಣುತ್ತೆ, ಕೆಲವರಿಗೆ ಏನು ಕಾಣಲ್ಲ, ಕತ್ಲೆ ಕಾಣುತ್ತೆ. ನಾವು ಹೇಳ್ತಾರೆ ಕಣ್ಣುಗಳು ಎಲ್ಲರಿಗೂ ಇದೆ, ಆದ್ರೆ ಎಲ್ಲರ ಕಣ್ಣು ಒಂದೇ ತರ ಇಲ್ಲ. ನೋಡಿ, ನೋಡಕ್ ಕಣ್ಣು ಅನ್ನೋದು ಎಲ್ರಿಗೂ ಹೆಸರು ಒಂದೇ ಹೇಳೋದು, ಆದ್ರೆ ಎಲ್ಲರ ಕಣ್ಣು ಒಂದೇ ತರ ಇಲ್ಲ. कोई की बहुत शोभनी आंखें होती है, फिर उस पर इनाम भी मिलता, फिर नाम रखते ಮಿಸ್ ಇಂಡಿಯಾ, ಮಿಸ್ ಫಲಾನಿ. ಕೆಲವ್ರ ಕಣ್ಣುಗಳು ಬಹಳ ಸುಂದರವಾಗಿರುತ್ತೆ, ಮತ್ತೆ ಅವರಿಗೆ ಪ್ರೈಸು ಕೊಡ್ತಾರೆ, ಅವಾಗ ಅವರಿಗೆ ಟೈಟಲ್ಲು ಅವಾರ್ಡು ಸಿಗುತ್ತೆ. ಮಿಸ್ ಇಂಡಿಯಾ, ಮಿಸ್ ವಿಶ್ವಕ್ಕೆ ಮಿಸ್ ಆಗ್ತಾರೆ ಅಂತೂ ಇದೆಲ್ಲ ಅವರಿಗೆ ಅವಾರ್ಡ್ ಸಿಗುತ್ತೆ. ತುಮ್ ಬಚ್ಚೋಂಕೋ ಬಾಪ್ ಕ್ಯಾ ಸೆ ಕ್ಯಾ ಬನಾ, ಮಿಸ್ ಇಂಡಿಯಾ ಆಗ್ಬೋದು, ಮಿಸ್ ವರ್ಲ್ಡ್ ಆಗ್ಬೋದು, ಏನೋ ಆಗ್ಬೋದು ಈ ಕಲಿಯುಗದಲ್ಲಿ. ಕಣ್ಣೊಂದು ಚೆನ್ನಾಗಿದೆ, ದೇಹ ಒಂದು ಚೆನ್ನಾಗಿದೆ ಅಂದ್ರೆ, ಆದ್ರೆ ನೀವು ಮಕ್ಕಳನ್ನ ಬಾಬೋರು ಹೇಗಿದ್ದವರನ್ನ ಹೇಗ್ ಮಾಡ್ತಾ ಇದ್ದಾರೆ, ಅಲ್ಲಿ ನ್ಯಾಚುರಲ್ ಬ್ಯೂಟಿ ಇರುತ್ತೆ. ಶ್ರೀ ಕೃಷ್ಣನಿಗೆ ಇಷ್ಟೊಂದು ಮಹಿಮೆ ಯಾಕೆ? ಏಕೆಂದ್ರೆ ಎಲ್ಲರಿಗಿಂತ ಜಾಸ್ತಿ ಬ್ಯೂಟಿಫುಲ್ ಶ್ರೀ ಕೃಷ್ಣ. ನಂಬರ್ 1 ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಂಡಿರೋ ಆತ್ಮ. ಆದ್ದರಿಂದ ಗಾಯನನು ಶ್ರೀ ಕೃಷ್ಣಂದೇ ನಂಬರ್ 1 ಇದೆ. ಎ ಬಿ ಬಾಪ್ ಬೆಟ್ ಸಮಜಾತೆ ಹೇ, ಇದೆಲ್ಲ ಶ್ರೀ ಬಾಬೋರೇ ಕುತ್ಕೊಂಡು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬಾಬೋರು ಪದೇ ಪದೇ ಹೇಳ್ತಾರೆ, ಬಚ್ಚೆ ಮನ್ ಮನಾಭವ, ಮಕ್ಕಳೇ ಮನ್ ಮನಾಭವ, ಈ ಆತ್ಮಗಳೇ ಅಪ್ನೆ ಬಾಪ್ ಕೋ ಯಾದ್ ಕರೋ, ನಿಮ್ಮ ತಂದೆನ ನೆನ್ಪು ಮಾಡಿ. ಬಚ್ಚೋ ಮೇ ಬಿ ನಂಬರ್ ವಾರ್ ತೋ ಹೇನಾ, ಮಕ್ಕಳಂದ್ರೆ 10 ಜನ ಮಕ್ಕಳಿದ್ರೆ ಒಂದೇ ತರ ಇರ್ತಾರ? ನಂಬರ್ ವಾರ್ ಇಲ್ಲೂ ಅಷ್ಟೇನೆ. लौकिक बाप को भी समझो 5 बच्चे हैं, उनमें तो बहुत सयाना होगा, उनको नंबर 1 रखेंगे. माला का दाना हुआ ना, कहेंगे दूसरा नंबर, ये तीसरा नंबर. ಅದಕ್ಕೆ ಬಾಬಾ ಉದಾಹರಣೆ ಹೇಳ್ತಾರೆ, ಲೌಕಿಕದಲ್ಲೂ ಯಾರಿಗೂ 5 ಜನ ಮಕ್ಕಳಿದ್ದಾರೆ ಅಂದ್ರೆ ಅದ್ರಲ್ಲಿ ಯಾರು ಬುದ್ಧಿವಂತರು, ತಿಳುವಳಿಕೆ ಇರೋರು, ಒಳ್ಳೆಯವರು, ಅವರನ್ನ ಇವರು ನನ್ನ ನಂಬರ್ 1 ಮಗ ಅಂತ ಹೇಳ್ತಾರೆ. ಮಾಲೆಯ ಮಣಿಗಳು ನಂಬರ್ ವಾರ್. ಅದಕ್ಕೆ ಹೇಳ್ತಲ್ಲ, ಮಾಲೆಯಲ್ಲಿ ಮಣಿನು ಫಸ್ಟು, ಸೆಕೆಂಡು, ಥರ್ಡು ನಂಬರ್ ವಾರ್. ಏಕ್ ಜೈಸಾ ಕಭಿ ನಹಿ ಹೋತೆ, ಬಾಪ್ ಕಾ ಪ್ಯಾರ್ ಬಿ ನಂಬರ್ ವಾರ್ ಹೋತೆ. ಎಲ್ಲರೂ ಒಂದೇ ತರ ಇರಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಆತ್ಮದಲ್ಲಿ ಅಂತರ ಇದ್ದೇ ಇದೆ. ಆದ್ದರಿಂದ ಬಾಬುವರ ಪ್ರೀತಿಯನ್ನು ನಂಬರ್ ವಾರ್ ಆಗುತ್ತೆ. ಅದು ಹದ್ದಿನ ಮಾತು, ಇದು ಬೇಹದ್ದಿನ ಮಾತು. ಲೌಕಿಕ ತಂದೆ ತಾಯಿನೂ ಎಲ್ಲಾ ಮಕ್ಕಳಿಗೂ ಮಕ್ಕಳೆಲ್ಲರೂ ಹೌದು, ಆದ್ರೆ ಪ್ರೀತಿ ಎಲ್ರಿಗೂ ಒಂದೇ ತರ ಕೊಡಕ್ ಆಗೋದಿಲ್ಲ. ಏಕೆಂದ್ರೆ ನಾವು ಹೇಳ್ತಾರೆ ಅದರಲ್ಲೂ ವ್ಯತ್ಯಾಸ ಇರುತ್ತೆ. ಹಾಗೆ ಬೇಹದ್ದಿನ ತಂದೆ ಹತ್ರನು जिन बच्चों को ज्ञान का तीसरा नेत्र मिला उनकी बुद्धि और चलन आदि बड़ी रिफाइन होती है. ಯಾವ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಅವರ ಬುದ್ಧಿ ಮತ್ತು ಚಲನೆ ಬಹಳ ರಿಫೈನ್ ಆಗಿರುತ್ತೆ. ಏ ಕಿಂಗ್ ಆಫ್ ಫ್ಲವರ್ ಹೋತಾ तो ब्रह्मा और सरस्वती किंग पिन फ्लावर ठहरे, ज्ञान और याद दोनों में तीखे है. ಬಾಬಾ ಹೇಳ್ತಾರೆ ಹೇಗೆ ಕಿಂಗ್ ಆಫ್ ಫ್ಲವರ್, ಹಾಗೆ ಬ್ರಹ್ಮ ಸರಸ್ವತಿನೂ ಕಿಂಗ್ ಪಿನ್ ಫ್ಲವರ್. ಇವರೇ ವಿಶ್ವ ಮಹಾರಾಜ ಮಹಾರಾಣಿ ಆಗವರು. ಜ್ಞಾನ ಮತ್ತು ಯೋಗ ಎರಡರಲ್ಲೂ ತೀಕ್ಷ್ಣವಾಗಿರೋರು, ಎಲ್ಲ ಸಬ್ಜೆಕ್ಟ್ ಅಲ್ಲೂ ಮಮ್ಮ ಬಾಬವರು ಫಸ್ಟ್ ಇರೋರು.
तुम जानते हो हम देवता बनते मुख्य 8 रतन बनते हैं ನಿಮ್ಗೆ ಗೊತ್ತಿದೆ ನಾವು ದೇವತೆಗಳಾಗ್ತಾ ಇದೀವಿ ಆದ್ರೆ ಅದರಲ್ಲೂ ಮುಖ್ಯವಾಗಿರೋರು ಅಷ್ಟರತ್ನಗಳು ಪೆಹಲೆ ಪೆಹಲೆ ಹೇ ಫೂಲ್ ಫಿರ್ ಯುಗಲ್ ದಾನ ಬ್ರಹ್ಮ ಸರಸ್ವತಿ ಮೊಟ್ಟ ಮೊದಲು ಹೂವು ಶಿವಬಾಬೋರ್ ಆಮೇಲೆ ಯುಗಲ್ ದಾನ ಬ್ರಹ್ಮ ಸರಸ್ವತಿ ಮಾಲೆ ಎಲ್ಲರೂ ಸ್ಮರಣೆ ಮಾಡ್ತಾರಲ್ಲ ವಾಸ್ತವದಲ್ಲಿ ನಿಮ್ಮ ಪೂಜೆ ಆಗೋದಿಲ್ಲ ಬ್ರಾಹ್ಮಣರಿಗೆ पूजे ಇಲ್ಲ ಸಿಮಿರನ್ ಹೇ ತುಮಾರೆ ऊपर फूल नहीं चढ़ सकते हैं ಬ್ರಾಹ್ಮಣರು ಸ್ಮರಣೆಗೆ ಯೋಗ್ಯರು ಪೂಜೆಗೆ ಯೋಗ್ಯರಲ್ಲ ಯಾಕೆಂದ್ರೆ ಶರೀರ ಅಂತೂ ಪತಿತ ಶರೀರ ಅಲ್ಲ ನಿಮ್ಮ ಮೇಲೆ ಯಾರು ಹೂ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ फूल तब चढ़े जब शरीर भी पवित्र हो यहाँ कोई का भी शरीर पवित्र नहीं है ಹೂ ನಿಮ್ಮ ಮೇಲೆ ಯಾವಾಗ ಹಾಕಕ್ಕೆ ಸಾಧ್ಯ ಅಂದ್ರೆ ಯಾವಾಗ ನಿಮ್ಮ ಶರೀರ ಪವಿತ್ರವಾಗಿರ್ಬೇಕು ಈಗ ಆತ್ಮ ಪವಿತ್ರ ಆಗ್ತಾ ಇರ್ಬೋದು ಶರೀರ ಅಂತೂ ಪತಿತ ಅಲ್ಲ ಈ ಶರೀರ ವಿಷದಿಂದ ಬಂದಿರೋದು ವಿಕಾರದ ವಿಷದಿಂದ ಹುಟ್ಟಿರೋದು ಆದ್ದರಿಂದ ವಿಕಾರಿ ಶರೀರ ಇದು ಈ ಲಕ್ಷ್ಮೀ ನಾರಾಯಣರು ಅಂದ್ರೆ ಸಂಪೂರ್ಣ ನಿರ್ವಿಕಾರಿಗಳು बच्चे तो पैदा होते होंगे ना ऐसा तो नहीं कोई ट्यूब से बच्चा पैदा हो जाएगा ये भी सब समझने की बातें हैं ಬಾವೆ ಹೇಳ್ತಾರೆ ಅಲ್ಲೂ ಮಕ್ಕಳು ಜನ್ಮ ತಗೋತಾರೆ ಹಂಗಲ್ಲ ಯಾವುದೋ ಟ್ಯೂಬ್ ಇಂದ ಮಕ್ಕಳು ಹೊರಗಡೆ ಬಂದ್ಬಿಡ್ತಾರೆ ಅಂತಲ್ಲ ಇದೆಲ್ಲ ಚೆನ್ನಾಗಿ ತಿಳ್ಕೋಬೇಕು ಆದ್ರೆ ಅಲ್ಲಿ ಪವಿತ್ರತೆಯಿಂದ ಜನ್ಮ ಆಗುತ್ತೆ तुम बच्चों को यहाँ 7 रोज भट्टी में बिठाया जाता भट्टी में ईंटें कोई तो पूरी पक जाती कोई कच्ची रह जाती है ನಿಮ್ಮ ಮಕ್ಕಳಿಗೆ ಬಾಬೋರು 7 ದಿನ ಬಟ್ಟಿಯಲ್ಲಿ ಕೂಡಿಸ್ತಾರೆ ಹೆಂಗ್ ಇಟ್ಟಿಗೆ ಬಟ್ಟಿ ಆಗ್ಲಿ ಯಾವುದೇ ಬಟ್ಟಿಯಲ್ಲಿ ಎಲ್ಲವೂ ಪಕ್ವ ಆಗಲ್ಲ ಬಟ್ಟಿಯಲ್ಲಿ ಕೆಲವು ಪೂರಾ ಪಕ್ವ ಆಗುತ್ತೆ ಕೆಲವು ಕಚ್ಚಾ ಹೆಂಗಿರುತ್ತೋ ಹಂಗೆ ಉಳ್ಕೊಂಡ್ ಬಿಡುತ್ತೆ ಬಾಬೋರು ಇಲ್ಲಿ ಇದನ್ನ ಉದಾಹರಣೆ ಕೊಡ್ತಾರೆ ಬಾಬೋರ್ ಮಕ್ಕಳನ್ನು ಕೆಲವರು ಪಕ್ವ ಆಗ್ತಾರೆ ಕೆಲವರು ಕಚ್ಚಾ ಆಗಿ ಉಳಿತಾರೆ अब ईंट की बट्टी का थोड़ी शास्त्रों में वर्णन हो सकता है फिर उसमें बिल्ली की भी बात है गुलब काविल की कहानी भी है बिल्ली का नाम दिखाया दीवे को बुझा देती थी तुम्हारा भी यह हाल होता है ना ಬಾವೆ ಹೇಳ್ತಾರೆ ಈ ಬಟ್ಟಿ ಅಂತ ಹೇಳಿದ್ರೆ ಇದು ಯೋಗ ಬಟ್ಟಿ ತಪಸ್ಸಿನ ಬಟ್ಟಿಯ ವರ್ಣನೆ ಇರೋದು ಆದ್ರೆ ಇದು ಇಟ್ಟಿಗೆ ಬಟ್ಟಿ ಅಲ್ಲ ಆಮೇಲೆ ಏನ್ ಹೇಳ್ತಾರೆ ಇಟ್ಟಿಗೆ ಬಟ್ಟಿ ಮಧ್ಯದಲ್ಲಿ ಬೆಕ್ಕಿನ ಮರಿಗಳಿದ್ದು ಇಟ್ಟಿಗೆಗಳೆಲ್ಲ ಸುಟ್ಟು ಆದ್ರೆ ಬೆಕ್ಕಿನ ಮರಿಗೆ ಒಂದು ಚೂರು ಶಾಖನೂ ತಾಗಿಲ್ಲ ಅಂತ ಅಂದ್ರೆ ಬಾಬೋರು ತನ್ನ ಮಕ್ಕಳನ್ನು ಬೆಕ್ಕಿನ ಮರಿ ತರ ಪ್ರಪಂಚದ ಯಾವುದೇ ವೈಬ್ರೇಷನ್ ಟಚ್ ಆಗದೆ ಇರೋಷ್ಟು ಪಾಲನೆ ಕೊಟ್ರಲ್ಲ ಆಮೇಲೆ ಏನೆಲ್ಲ ಕತೆಗಳನ್ನ ಬರೆದು ಬಿಟ್ಟಿದ್ದಾರೆ ರಾಣಿ ಯಾವುದೋ ಆಟ ಆಡ್ತಾಳೆ ಮಧ್ಯದಲ್ಲಿ ಬೆಕ್ಕು ಗುಲ್ಬ ಕಾವಲಿ ಅಂತ ದೀಪನ ಆರಿಸ್ಬಿಡ್ಬೇಕಂತ ಹೇಳಿ ಸೋಲ್ಸ್ಬೇಕಂತ ಹೇಳಿ ಇಲಿ ಬಿಟ್ರೆ ಬೆಕ್ಕೇನಾಗುತ್ತೆ ಬೆಕ್ಕು ಡಿಸ್ಟರ್ಬ್ ಮಾಡುತ್ತೆ ಅದೇ ತರ ಮಾಯೆನೂ ನೀವು ಮಕ್ಕಳನ್ನ ಬಹಳಷ್ಟು ಡಿಸ್ಟರ್ಬ್ ಮಾಡುತ್ತೆ ಮಾಯೆ ಬೆಕ್ಕು ಭಾರಿ ವಿಘ್ನ ಹಾಕುತ್ತೆ ತುಮಾರಿ ಅವಸ್ಥಾ ಕೋ ಹಿ ಗಿರಾ ದೇತಿ ಹೇ ಮಾಯೆಯನ್ನು ಬೆಕ್ಕು ನಿಮ್ಮ ಸ್ಥಿತಿಯನ್ನೇ ಕೆಳಗ್ ಬೀಳಿಸುತ್ತೆ ದೇಹ ಅಭಿಮಾನ್ ಹೇ ಪೆಹಲಾ ನಂಬರ್ ಫಿರ್ ಅವ್ರ ವಿಕಾರ ಆತೆ ಹೇ ಮೊಟ್ಟ ಮೊದಲನೇ ವಿಕಾರನೇ ದೇಹ ಅಭಿಮಾನ ಆಮೇಲೆ ಬೇರೆ ಬೇರೆ ವಿಕಾರಗಳು ಬರುತ್ತೆ ಮೋಹನು ಬಹಳಷ್ಟು ಮಕ್ಕಳಿಗಿರುತ್ತೆ ಬಚ್ಚಿ ಕಹೆ ಮೇ ಭಾರತ್ ಕೋ ಸ್ವರ್ಗ ಬನಾನೆ ಕಿ ರೂಹಾನಿ ಸೇವಾ ಕರುಂಗಿ ಮೋಹ ವಶ್ ಮಾँ बाप कहते हम ಅಲೌ ನಹಿ ಕರೆಂಗೆ ಮೋಹ ನೋಡಿ ಈಗ ಕುಮಾರ ಕುಮಾರಿಯರು ಜ್ಞಾನದಲ್ಲಿ ಬರ್ತಾರೆ ಬಾಬೋರ್ ಮಕ್ಕಳಾಗ್ತಾರೆ ಅವ್ರಿಗೆ ಅನ್ಸುತ್ತೆ ಹೌದು ಬಾಬೋರ್ ಹೇಳೋದೇ ಸತ್ಯ ನಾನು ಪವಿತ್ರ ಜೀವನದಲ್ಲಿ ಇರ್ಬೇಕು ನಾನು ಆತ್ಮೀಯ ಸೇವೆ ಮಾಡ್ಬೇಕು ಅನ್ನೋದು ರುಚಿ ಇರುತ್ತೆ ಕುಮಾರಿಯರಿಗೆ ಆದ್ರೆ ತಂದೆ ತಾಯಿಗೆ ಮಕ್ಕಳ ಮೇಲೆ ಮೋಹ ಇರುತ್ತಲ್ಲ ಇಲ್ಲ ಅಲವ್ ಇಲ್ಲ ನಮ್ಮ ಅನುಮತಿ ಇಲ್ಲ ಈ ತರ ಹೇಳ್ತಾರೆ ಯಾಕೆಂದ್ರೆ ಕಾರಣ ಮೋಹ ನೋಡಿ ಮೋಹ ಎಂತೆಂತ ಬಾಬೋರ್ ಶ್ರೀಮತದಂತೆ ನಡೆಯಕ್ಕೆ ಬಿಡದೇ ಇಲ್ಲ ಮಾಯೆಯನ್ನು ಬೆಕ್ಕು ಯಾವ್ಯಾವ ರೀತಿ ತನ್ನ ವಶ ಮಾಡ್ಕೊಳುತ್ತಲ್ವಾ ನಿಜವಾಗ್ಲೂ ಜ್ಞಾನ ಅರ್ಥ ಆಗಿದೆ ತಂದೆ ತಾಯಿಗೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಇದು ಈ ತರ ಮಕ್ಕಳು ರುಚಿ ಇಂಟ್ರೆಸ್ಟ್ ತೋರಿಸ್ತಿದ್ರೆ ಅವ್ರು ಅದಕ್ಕೆ ಅನುಮತಿ ಕೊಟ್ಟೇ ಕೊಡ್ತಾರೆ ತಂದೆ ತಾಯಿ ಅನುಮತಿ ಕೊಡಲ್ಲ ಅಂದ್ರೆ ಅವ್ರಿಗೆ ಜ್ಞಾನ ಎಷ್ಟು ಅರ್ಥ ಆಗಿದೆ ಅಂತ ಕೆಲವರು ನಮ್ಮ ಮಕ್ಕಳನ್ನ ಎಲ್ಲಿ ಕ್ಲಾಸಿಗೆ ಬಂದ್ರು ಎಲ್ಲಿ ಸರೆಂಡರ್ ಆಗ್ಬಿಡ್ತಾರೋ
ಎಲ್ಲಿ ಬಾಬೋರ ಆಕರ್ಷಣೆಯಲ್ಲಿ ಬಂದು ಮದುವೆ ಆಗಲ್ಲ ಅಂತಾರೋ, ಏನೆಲ್ಲ ವಿಚಾರಗಳು. ಕೆಲವ್ರು ಕ್ಲಾಸಿಗೆ ಕರ್ಕೊಂಡೇ ಬರಲ್ಲ, ಯಾಕೆಂದ್ರೆ ಮತ್ತೆಲ್ಲಾದ್ರೂ ಇಲ್ಲಿಗೆ ಆಕರ್ಷತೆಯಾಗಿ ಬಿಟ್ಟೋಗ್ಬಿಟ್ರೆ ನಮ್ಮನ್ನೆಲ್ಲ ಮೋಹದ ಹುಳ ಯಾವ ತರ ತಿನ್ನುತ್ತೆ ನೋಡಿ ಆತ್ಮನ. तो ये भी कितना मोह है, तुम्हें मोह की बिल्ली या बिल्ला नहीं बनना है. ಇದೆಷ್ಟು ಮೋಹ. ಮೋಹದ ಬೆಕ್ಕಿನ ಮರಿಗಳಾಗ್ಬೇಡಿ. ನಿಮ್ಮ ಉದ್ದೇಶ ಇದೆ ಅಲ್ವಾ, ಜ್ಞಾನ ಅರ್ಥ ಆಗಿದೆ ಅಂದ್ರೆ ಇದು ಹೆಂಗ್ ಸಾಧ್ಯ? ತನ್ನ ಮಕ್ಕಳು, ಎಷ್ಟೋ ಜನ ತಂದೆ ತಾಯಿ ಮಕ್ಕಳು ಜ್ಞಾನದಲ್ಲಿ ಬರದೇ ಇದ್ರೆ ಬಯಸ್ತಾರೆ, ಅಯ್ಯೋ ನಮ್ಮ ಮಕ್ಕಳು ಜ್ಞಾನದಲ್ಲಿ ಬರಬೇಕು, ಸರೆಂಡರ್ ಆಗ್ಬೇಕು, ಬಾಬೋರ್ ಸೇವೆ ಮಾಡ್ಬೇಕು, ಮಧುಬಂದಲ್ಲಿ ಇರ್ಬೇಕು, ಏನೆಲ್ಲ ಕನಸು ಹೇಳೋರು ಇದ್ದಾರೆ, ಮಾತೆಯರು, ಅಣ್ಣಂದಿರು. ಕೆಲವರು ಇಂಥವ್ರು ಇದ್ದಾರೆ, ಮೋಹದ ಕೀಡ ಇರೋರು. ಭಾರಿ ಸೂಕ್ಷ್ಮವಾಗಿ ಯಾವತ್ತೋ ಒಂದಿನ ಕರ್ಕೊಂಬರ್ತಾರೆ, ಕರ್ಕೊಂಬಂದವ್ರನ್ನ ಸೆಂಟ್ರಲ್ ಸೇವೆಗೆ ಮತ್ತೊಂದಕ್ಕೆ ಬೆರೆಯಕ್ಕೂ ಬಿಡಲ್ಲ, ಹಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಕೆಲವರಂತೂ ಕರ್ಕೊಂಡೇ ಬರಲ್ಲ. बाप आकर मनुष्य से देवता, नर से नारायण बनाते. तुम्हारा भी फर्ज है अपने हमजिन्स की सेवा करना, भारत की सर्विस करना. ಬಾಬೋರ್ ಬಂದು ಮನುಷ್ಯರನ್ನ ದೇವತೆಗಳನ್ನಾಗಿ, ನರನನ್ನ ನಾರಾಯಣನನ್ನಾಗಿ ಮಾಡ್ತಾರೆ ಅಂದ್ರೆ ನಿಮ್ಮ ಕರ್ತವ್ಯ, ನಿಮ್ಮ ಸಮಾನದವರ ಸೇವೆ ನೀವು ಮಾಡಬೇಕು, ಭಾರತದ ಸರ್ವಿಸ್ ಮಾಡಬೇಕು. ನಿಮಗೆ ಗೊತ್ತಿದೆ ನಾವು ಹೇಗಿದ್ವಿ, ಏನ್ ಆಗ್ತಾ ಇದೀವಿ. ಮತ್ತೆ ಪುರುಷಾರ್ಥ ಮಾಡಿ, ರಾಜರಾಗ್ಲಿಕ್ಕೆ ಪುರುಷಾರ್ಥ ಮಾಡಿ. ಈ ಮಕ್ಕಳಿಗೆ ಗೊತ್ತಿದೆ ನಾವು ನಮ್ಮ ರಾಜ್ಯ ಸ್ಥಾಪನೆ ಮಾಡ್ತಾ ಇದೀವಿ. ಕೋಯಿ ತಕ್ಲೀಫ್ ಕಿ ಬಾತ್ ನಹಿ, ಏನು ಪರಿಶ್ರಮದ ಮಾತಿಲ್ಲ. ವಿನಾಶ್ ಕೆ ಲಿಯೆ ಡ್ರಾಮಾ ಮೇ ಯುಕ್ತಿ ರಚಿ ಹುಯಿ ಹೈ. ವಿನಾಶ ಹೆಂಗಾಗ್ಬೇಕು ಇದೆಲ್ಲ ಡ್ರಾಮಾದಲ್ಲಿ ಆಲ್ರೆಡಿ ರಚನೆ ಆಗಿದೆ. ಆಗೆ ತೋ ಮೂಸಲೋ ಸೆ ಲಡಾಯಿ ಲಗಿ ಥಿ, ಜಬ್ ತುಮಾರಿ ಪೂರಿ ತಯಾರಿ ಹೋ ರಹಿ ಹೈ, ಸಬ್ ಫೂಲ್ ಬನ್ ಜಾಯಂಗೆ ತಬ್ ವಿನಾಶ ಹೋಗ. ಬಾಬಾ ಹೇಳ್ತಾರೆ ನೋಡಿ, ವಿಜ್ಞಾನಿಗಳು ಎಲ್ಲ ಬಾಂಬ್ಸ್ಗಳನ್ನ ತಯಾರು ಮಾಡಿಬಿಟ್ಟಿದ್ದಾರೆ. ಈಗೆಲ್ಲ ಯುದ್ಧ ಅಂದ್ರೆ ಮಾತಾಡಿದ್ರೆ ಬಾಂಬ್. ಯಾವಾಗ ನಿಮ್ದು ಪೂರ್ತಿ ತಯಾರಾಗುತ್ತೆ, ನೀವು ಹೂಗಳಾಗ್ಬಿಡ್ತೀರಿ, ಆಗ ವಿನಾಶ ಆಗುತ್ತೆ. ಕೆಲವರು ಕಿಂಗ್ ಫ್ಲವರ್ ಆಗ್ತಾರೆ, ಕೆಲವರು ಕ್ವೀನ್ ಫ್ಲವರ್ ಆಗ್ತಾರೆ, ಕೆಲವರು ಗುಲಾಬಿ ಹೂ ಆಗ್ತಾರೆ, ಕೆಲವರು ಮಲ್ಲಿಗೆ ಹೂ ಆಗ್ತಾರೆ. ಹರ್ ಏಕ್ ಅಪ್ನೆ ಕೋ ಅಚ್ಚಿ ರೀತಿ ಸಮಜ್ ಸಕ್ತೆ, ಹಮ್ ಹಕ್ ಹೇ ಯಾ ಫೂಲ್ ಹೇ. ನಿಮ್ಮನ್ನು ನೀವೇ ಚೆನ್ನಾಗಿ ತಿಳ್ಕೊಳ್ಬಹುದು, ನಾನು ಎಂತ ಹೂವು, ಎಕ್ಕದ ಹೂವನ, ಮಲ್ಲಿಗೆ ಹೂವನ, ಗುಲಾಬಿ ಹೂವನ, ನಾನು ಎಂತ ಹೂವು. ಬಹುತ್ ಹೇ ಜಿನ್ಕೋ ಜ್ಞಾನ ಕಿ ಕುಚ್ ಧಾರಣಾ ನಹೀ ಹೋತಿ ಹೇ. ಬಹಳಷ್ಟು ಮಕ್ಕಳಿದ್ದಾರೆ ಯಾರಿಗೆ ಸ್ವಲ್ಪನೂ ಜ್ಞಾನದ ಧಾರಣೆನೂ ಆಗಲ್ಲ. ನಂಬರ್ ವಾರ್ ಅಂತೂ ಆಗ್ತಾರೆ. ಬಿಲ್ಕುಲ್ ಹೈಯೆಸ್ಟ್ ಇಂದ ಹಿಡಿದು ಬಿಲ್ಕುಲ್ ಲೋಯೆಸ್ಟ್ ವರೆಗೂ ಇಲ್ಲೇ ಇದ್ದಾರೆ. ಏಕೆಂದ್ರೆ ರಾಜಧಾನಿ ಇಲ್ಲೇ ತಯಾರಾಗ್ಬೇಕಲ್ಲ. ಶಾಸ್ತ್ರಗಳಲ್ಲಿ ತೋರಿಸಿದರೆ ಪಾಂಡವ್ ಗಲ್ ಮರೆ ಫಿರ್ ಕ್ಯಾ ಹುವಾ ಕುಚ್ ಭಿ ಪತಾ ನಹಿ. ಪಾಂಡವರು ವಿಜಯ ಆದ್ರು, ಕೌರವರು ವಿನಾಶ ಆದ್ರು, ಇವ್ರು ಪಾಂಡವರು ಬೆಟ್ಟದ ಮೇಲೆ ಹೋಗ್ತಾ ಹೋಗ್ತಾ ಕರ್ಗೋಗ್ಬಿಟ್ರು. ನಾವೇ ಹೇಳ್ತಾರೆ ಮುಂದೇನಾಯ್ತು ಗೊತ್ತಿಲ್ಲ. ಕತೆಗಳು ತುಂಬಾ ಮಾಡಿದರೆ, ಅಸಿ ಕೊಯ್ ಬಾತ್ ನಹಿ. ಯಾರು ಬೆಟ್ಟದ ಮೇಲೆ ಹೋಗಿ ಕರ್ಗೋಗಕ್ಕೆ ಅಷ್ಟೆಲ್ಲ ಕಷ್ಟ ಪಡ್ಬೇಕಿತ್ತ? ಈಗ ನಿಮ್ಮ ಮಕ್ಕಳಿಗೆ ಎಷ್ಟೊಂದು ಸ್ವಚ್ಛ ಬುದ್ಧಿಯವರಾಗಿದ್ದೀರಿ. ಬಾಬೋರ್ ನಿಮ್ಮ ಮಕ್ಕಳಿಗೆ ಬಹಳಷ್ಟು ಪ್ರಕಾರದಲ್ಲಿ ಅನೇಕ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ. ಮಕ್ಕಳೇ ಎಷ್ಟು ಸಹಜ. ಕೇವಲ ತಂದೆ ಮತ್ತು ಆಸ್ತಿಯನ್ನ ನೆನ್ಪು ಮಾಡಿ. ಬಾಬಾ कहते मैं ही पतित पावन हूँ, तुम्हारी आत्मा और शरीर दोनों पतित है. ಮಕ್ಕಳೇ ನಾನೇ ಪತೀತ ಪಾವನ, ನೀವು ಆತ್ಮ ಶರೀರ ಈಗೆರಡೂ ಪತೀತ ಆಗಿದೆ, ಪಾವನ ಆಗ್ಬೇಕು. ಆತ್ಮ ಪವಿತ್ರ ಆದ್ರೆ ನಿಮಗೆ ಸಿಗೋ ಶರೀರನೂ ಪವಿತ್ರವಾಗಿರೋ ಸಿಗುತ್ತೆ. ಈಗ ನಿಮ್ಮ ಮಕ್ಕಳು ಪರಿಶ್ರಮ ಪಡ್ಬೇಕು ಅದಕ್ಕೋಸ್ಕರ. ಬಾಬಾ ಹೇಳ್ತಾರೆ ಬಚ್ಚೆ ಬಹುತ್ ಕಮ್ಜೋರ್ ಹೇ, ಯಾದ್ ಭೂಲ್ ಜಾತಿ ಹೇ. ನನ್ನ ಮಕ್ಕಳು ತುಂಬಾ ಬಲಹೀನವಾಗಿದ್ದೀರಿ, ನನ್ನ ನೆನಪನ್ನೇ ಮರ್ತು ಬಿಡ್ತೀರಿ. बाबा खुद अपना अनुभव बताते, भोजन पर याद करता हूँ श्री बाबा हमको खिलाते फिर भूल जाते हैं. ಬಾಬೋರ್ ಖುದ್ ತನ್ನ ಅನುಭವ ಹೇಳ್ತಾರೆ. ಊಟ ಮಾಡೋ ಸಮಯದಲ್ಲಿ ನಾನು ಬಾಬೋರ್ ನೆನಪಲ್ಲೇ ಶುರು ಮಾಡಿ ಮುಗಿಸ್ಬೇಕು ಅನ್ಕೋತೀನಿ. ಶ್ರೀ ಬಾಬೋರಿಗೆ ನನ್ ತುತ್ತು, ನನ್ಗೊಂದ್ ತುತ್ತು ಅಂತ ಎಲ್ಲ ನೆನ್ಪು ಮಾಡ್ತಾ ಇರ್ತೀನಿ. ಮತ್ ಆಗ್ಲೇ ಗೊತ್ತೇ ಇರಲ್ಲ, ಮರ್ತೇ ಹೋಗ್ಬಿಡುತ್ತೆ. ಫಿರ್ ಸ್ಮೃತಿ ಮೇ ಆತಾ ಹೈ, ಅಯ್ಯೋ ಮರ್ತು ಬಿಟ್ನಲ್ಲ ಬಾಬೋರ್ನ, ಮತ್ತೆ ಸ್ಮೃತಿಗೆ ಬರುತ್ತೆ. ನಿಮ್ಮಲ್ಲೂ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಇದೆ. ನಿಮ್ಮಲ್ಲೂ ಎಲ್ರೂ ಒಂದೇ ರೀತಿ ಇಲ್ಲ.
कोई तो बंधन मुक्त होते हुए भी फिर फस मरते हैं. ಕೆಲವರು ಬಂಧನ್ ಮುಕ್ತರು ನೋಡಿ, ಕುಮಾರರು ಕುಮಾರಿಯರು, ನಾವು ಹೇಳ್ತಲ್ಲ ವಿಧವೆಯರು, ರಿಟೈರ್ಡ್ ಆದವರು, ವೃದ್ಧರು, ಇವರೆಲ್ಲ ಬಂಧನ್ ಮುಕ್ತರು. ಆದ್ರೆ ಬಂಧನ್ ಮುಕ್ತರಾಗಿದ್ರು ಕೆಲವರು ತಾವೇ ತಮ್ಮದೇ ಆದ ಬಂಧನಗಳಲ್ಲಿ ಸಿಕ್ಕಾಕೊಂಡು ಸಾಯ್ತಾರೆ. ಧರ್ಮ ಕೆ ಭಿ ಬಚ್ಚೆ ಬನಾ ದೇತೆ ಹೇ. अभी तुम बच्चों को ज्ञान का तीसरा नेत्र देने वाला बाप मिला हुआ है. इनको फिर नाम दिया तीसरी की कथा, अर्थात तीसरा नेत्र मिलने की कथा. ಇನ್ನೊಂದು ಬಾಬೋರು ಏನ್ ಹೇಳ್ತಾರೆ, ಬಂಧನ ಮುಕ್ತರು ಬಂಧನದಲ್ಲಿ ಸಿಕ್ಕಾಕೊಂಡು ಸಾಯ್ತಾರೆ ಅನ್ನೋ ಶಬ್ದ ಯಾಕೆ ಹೇಳ್ತಾರೆ ಅಂದ್ರೆ, ಕೆಲವರಿಗೆ ಮಕ್ಕಳಿಲ್ಲ ಅಂದ್ರೆ ಅವರು ನಿರ್ಬಂಧನರು, ಎಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡ್ಬೋದು. ಹೇಳ್ತಾರಲ್ಲ ಇಲ್ಲೋ ಕಲಿಯುಗದಲ್ಲಿ ಮಕ್ಕಳು ಇಲ್ದೇ ಇರೋರಿಗೆ ಒಂದೇ ಚಿಂತೆ, ಮಕ್ಕಳು ಇರೋರಿಗೆ ಎಷ್ಟು ಚಿಂತೆ. ಇವತ್ತಿನ ಮಕ್ಕಳನ್ನೆಲ್ಲ ನೋಡಿ ಮಕ್ಕಳು ಇಲ್ದೇ ಇರೋರೇ ಪುಣ್ಯಾತ್ಮರು ಅನ್ಕೊಳ್ತಾರೆ. ಆದ್ರೆ ಯಾರ್ಯಾರು ಹೆಂಗ್ ಸ್ವೀಕಾರ ಮಾಡ್ತಾರೆ ಅದು ಅವ್ರ ಮೇಲಿದೆ. ಅದಕ್ಕೆ ಮಕ್ಕಳಿಲ್ಲ, ಅವರು ನಿರ್ಬಂಧನರು, ಯಾವ ಬಂಧನನೂ ಇಲ್ಲ. ಆದ್ರೆ ಬೇರೆಯವ್ರ ಮಕ್ಕಳನ್ನ ದತ್ತು ತಗೊಂಡ್ರೆ ಏನಾಯ್ತು, ಸ್ವಯಂ ಬೇಕಂತ ತಮ್ಮನ್ನ ಬಂಧನದಲ್ಲಿ ಸಿಕ್ಕಾಕೊಂಡು ಸಾಯೋದಷ್ಟೇನೆ. ಈಗ ನಿಮ್ಮ ಮಕ್ಕಳಿಗೆ ಅದೇ ನೋಡಿ, ಬಾಬೋರ್ನ ತನ್ನ ಮಕ್ಕಳು ಮಾಡ್ಕೋಬಹುದು. ಬಾಬೋರಷ್ಟು ಮುದ್ದಾಗಿರೋ ಮಗು ಆಗ್ಲಿ, ಬಾಬೋರಷ್ಟು ಪಾಲನೆ ಮಾಡೋ ಮಗು ಆಗ್ಲಿ, ಬಾಬೋರಷ್ಟು ಸೇವೆ ಮಾಡೋ ಮಗು ಜಗತ್ತಲ್ಲಿ ಯಾರಿದ್ದಾರೆ? ಕೆಲವರು ಬಾಬೋರನ್ನ ತನ್ನ ಮಗು ಮಾಡ್ಕೋತಾರೆ, ಇನ್ ಕೆಲವರಿಗೆ ಆ ಮಗುವಿನ ಸಂಬಂಧದ ಅನುಭವನೇ ಗೊತ್ತಿಲ್ಲ. ಸಂಗಮ್ ಯುಗದಲ್ಲಿ ಎಷ್ಟು ಸಂಬಂಧಗಳು ಕಡಿಮೆನೋ ಅಷ್ಟು ಒಳ್ಳೇದು. ಇದೆಲ್ಲ ಒಂದು ಗಿಫ್ಟ್ ಇದು ಸಂಗಮ್ ಯುಗದಲ್ಲಿ. ಆದ್ರೆ ಅದು ಅರ್ಥ ಮಾಡ್ಕೋಬೇಕಷ್ಟೇ. ದೇಹಾಭಿಮಾನ ವಶವಾಗಿ ಬೇರೆಯವ್ರ ಮಕ್ಕಳು, ಬೇರೆ ಯಾರ್ದೋ ಕರ್ಮ ಬಂಧನದಲ್ಲಿರೋ ಆತ್ಮಗಳನ್ನ ದತ್ತು ತಗೊಂಡ್ಬಿಟ್ಟು ತಮ್ಮನ್ ತಾವು ಕರ್ಮ ಬಂಧನದಲ್ಲಿ ಸಿಕ್ಕಾಕ್ಸ್ಕೊಳ್ಳೋದು. ಬಾಬೋರ್ ಮಕ್ಕಳಿಗೆ ಇದೂನು ನಿಯಮ ಇಲ್ಲ, ಬೇರೆಯವ್ರ ಮಕ್ಕಳನ್ನ ದತ್ತು ತಗೊಂಡು. ಅದೇ ಬಾಬೋರ್ನ ದತ್ತು ತಗೊಂಡು ಮಾಡಿ ಸೇವೆನ, ಅವಾಗ ಬಾಬೋರ್ ಏನ್ ಮಾಡ್ತಾರೆ ಆ ನಿಶ್ಚಯದಲ್ಲಿ ಮಾಡಿದ್ರೆ ತಾನೇ ಅನುಭವ ಮಾಡಕ್ ಸಿಗುತ್ತೆ. ಬಾಬೋರಂತ ಮಗು ಇನ್ನು ಶಿವ ಬಾಲಕನಂತ ಬಾಲಕ ಎಲ್ಲಿ ಸಿಗ್ತಾರೆ? ಅಷ್ಟೊಂದು ಪ್ರೀತಿ ಬೇಕು ಬಾಬೋರ್ ಮೇಲೆ, ಅಷ್ಟು ನಿಶ್ಚಯ ಬೇಕಷ್ಟೇನೆ. ದೇಹಾಭಿಮಾನದಲ್ಲಿ ಎಷ್ಟೋ ಜನ ಈ ತರ ಬಂಧನದಲ್ಲಿ ಸಿಕ್ಕಾಕೊಳ್ತಾರೆ, ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಯಾಕೆಂದ್ರೆ ಮಕ್ಕಳಿದ್ದಾಗಿರೋ ಸ್ಥಿತಿ ಆತ್ಮದ್ದು, ದೇಹ ಬೆಳೀತಾ ಸ್ಥಿತಿ ಗತಿ ಇಚ್ಛೆಗಳು ಎಲ್ಲವೂ ಕಲಿಯುಗದ ಹೆಂಗೆ ಚೇಂಜ್ ಆಗುತ್ತೆ. ಜ್ಞಾನದ ಮೂರನೇ ನೇತ್ರ ಕೊಡೋ ತಂದೆ ಸಿಕ್ಕಿದರೆ, ಇದಕ್ಕೆ ಬಾಬೋರ್ ಕೊಟ್ಟಿರೋ ಮೂರನೇ ನೇತ್ರಕ್ಕೆ ಮೂರನೇ ನೇತ್ರದ ಕತೆ ಇದನ್ನ ಬರೆದು ಬಿಟ್ಟಿದ್ದಾರೆ. ಈಗ ನೀವು ನಾಸ್ತಿಕರಿಂದ ಆಸ್ತಿಕರಾಗ್ತೀರಿ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಬಾಬೋರು ಬಿಂದು ಜ್ಞಾನ ಸಾಗರ ಆಗಿದ್ದಾರೆ. ಇವತ್ತು ಕೇಹದೇತೆ ನಾಮ ರೂಪ ಸೆ ನ್ಯಾರಾ ಹೇ. ಮನುಷ್ಯರಂತೂ ಹೇಳ್ಬಿಡ್ತಾರೆ ನಾಮರೂಪದಿಂದ ಭಿನ್ನ, ಭಗವಂತನಿಗೆ ನಾಮರೂಪ ಇಲ್ಲ ಅಂತ. ಅರೆ ನಾನು ಜ್ಞಾನದ ಸಾಗರ, ಅವಶ್ಯಕವಾಗಿ ಜ್ಞಾನವನ್ನ ತಿಳಿಸ್ಕೊಡ್ತೀನಿ. ಇನ್ಕಾ ರೂಪ ಬಿ ಲಿಂಗ ದಿಕ್ಕಾತೆ ಹೇ, ಫಿರ್ ಉನ್ಕೋ ನಾಮ ರೂಪ ಸೆ ನ್ಯಾರಾ ಕೇಸೆ ಕೇತೆ ಹೇ. ಇಷ್ಟು ದೊಡ್ಡ ದೊಡ್ಡ ಗುಂಡು ಸುಂದರವಾದ ಲಿಂಗ ನೋಡ್ತಾರೆ, ಮತ್ತೆ ಹೇಳ್ತಾರೆ ನಾಮರೂಪದಿಂದ ನ್ಯಾರ, ಇದು ಹೇಗ್ ಸಾಧ್ಯ? ಇದು ಅಷ್ಟೊಂದು ಹೆಸರು ಹೇಳ್ತಾರೆ. ಏನೇನೆಲ್ಲ ಹೆಸರಿದೆ ಅಲ್ಲ ಬಾಬೋರಿಗೆ, ಮಂಜುನಾಥ, ವಿಶ್ವನಾಥ, ಕಾಶಿನಾಥ, ಸೋಮನಾಥ, ಪಾಪಕಟೇಶ್ವರ, ಇಷ್ಟೊಂದೆಲ್ಲ ಹೆಸರು ಮಹಿಮೆ, ಸಾವಿರಾರು ಹೆಸರು ಹೇಳ್ತಾರೆ. ಮತ್ತೆ ನಾಮ ಇಲ್ಲ. ಇಷ್ಟು ಗುಂಡಿಗೆ ಸುಂದರವಾದ ರೂಪ ಇದೆ, ಸತ್ಯಂ ಶಿವಂ ಸುಂದರಂ, ಮತ್ ರೂಪ ಇಲ್ಲ ಅಂದ್ರೆ ಮನುಷ್ಯರು ನೋಡಿ ಯಾವ ತರ ತಿಳ್ಕೊಂಡಿದ್ದಾರೆ. सौकड़ों नाम रख दिए, बच्चों की बुद्धि में सारा ज्ञान अच्छी ರೀತಿ रहना चाहिए. ಸಾವಿರಾರು ಹೆಸರಿದೆ, ನಿನ್ನ ಹೆಸರು ಸಾವಿರಾರು ಅಂತಾನೂ ಹಾಡ್ತಾರೆ. ಈಗ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಚೆನ್ನಾಗಿ ಇರಬೇಕು. कहते भी है परमात्मा ज्ञान का सागर है, सारा जंगल कलम बनाओ तो भी अंत नहीं हो सकता है. ಪರಮಾತ್ಮ ಜ್ಞಾನದ ಸಾಗರ, ಅದಕ್ಕೆ ಹೇಳೋದೆಷ್ಟು ಬಾಬೋರ್ ಮಹಿಮೆ. ಇಡೀ ಸಾಗರ, ಸಪ್ತ ಸಾಗರದ ನೀರೆಲ್ಲ ಇಂಕ್ ಮಾಡಿ, ಕಾಡು ಮರ ಗಿಡ ಎಲ್ಲ ಪೆನ್ ಮಾಡಿ, ಆಕಾಶ ಭೂಮಿ ಎಲ್ಲ ಪೇಪರ್ ಮಾಡಿ,
ಬರೆದ್ರು ಕೊನೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟೊಂದು ಮಹಿಮೆ ಇದೆ ಬಾಬಾವರಿಗೆ, ಅಷ್ಟೊಂದು ಹೆಸರಿದೆ, ಅಷ್ಟೊಂದು ಸುಂದರವಾದ ವರ್ಣನೆಗೆ ರೂಪ ಇದೆ, ಮತ್ತೆ ನಾಮರೂಪ ಇಲ್ಲ ಅಂತ ಹೇಳ್ತಾರೆ. ಅಚ್ಚ, ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು, ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಈಗ ನಾವು ಬಾಬೋರಿಂದ ಬೆಲೆ ಉಳ್ಳವರಾಗ್ತಾ ಇದ್ದೀವಿ. ಹಂಸೋ ದೇವತೆಗಳಾಗುವಂಥವ್ರು ಈ ನಾರಾಯಣಿ ನಶೆಯಲ್ಲಿರಬೇಕು. ಬಂಧನ ಮುಕ್ತರಾಗಿ ಸೇವೆ ಮಾಡಿ. ಹೊಸ ಹೊಸ ಬಂಧನಗಳಲ್ಲಿ ಸಿಲುಕೊಳ್ಬೇಡಿ. ನಾವು ಹೇಳ್ತಲ್ಲ, ಏನು ಬಾಬೋರು ಸಿಕ್ಕಿದಾಗ ಏನು ಸಂಬಂಧಗಳಿದೆಯೋ ಅಲ್ಲಿಗೆ ಲಾಸ್ಟ್. ಆಮೇಲೆ ಹೊಸ ಹೊಸ ಸಂಬಂಧಗಳನ್ನ ಮಾಡ್ಕೊಳ್ಬಾರ್ದು. ಯಾಕೆಂದ್ರೆ ಅವೆಲ್ಲ ಬಂಧನ ಮುಕ್ತರಾಗೋ ಟೈಮಲ್ಲಿ ಬಂಧನ ಮಾಡ್ಕೋಬಾರ್ದು. ಅದರಿಂದ ಬಾಬೋರಿಂದ ಬೆಲೆ ಉಳ್ಳವರಾಗ್ತಾ ಇದ್ದೀರಿ. ಹಂಸೋ ದೇವತೆಗಳಾಗೋರು ಈ ನಾರಾಯಣಿ ನಶೆಯಲ್ಲಿರಿ. ಬಂಧನ ಮುಕ್ತರಾಗಿ ಸೇವೆ ಮಾಡಿ, ಬಂಧನಗಳಲ್ಲಿ ಸಿಲುಕಬೇಡಿ. ಬಂಧನ ಮಾಡ್ಕೊಳ್ಳುವಾಗ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಮುದ್ದಾಗಿ ಇರ್ತಾರೆ ಅಂತ ಹೇಳಿ ತಗೊಳ್ತಾರೆ. ಅದೇನ್ ಹಂಗೆ ಇರ್ತಾರ? ಆಮೇಲೆ ಏನಾಗ್ತಾರೆ? ಪರಮಾತ್ಮ ಹೇಳ್ತಾರೆ ಅಂದ್ರೆ ಸುಮ್ಮನೆ ಹೇಳ್ತಾರ? ಸರ್ವಜ್ಞನ ಮಾತು ಅಂದ್ರೆ ಅದಕ್ಕೊಂದು ಅರ್ಥ ಇದೆ ಅಲ್ವಾ? ಮಕ್ಕಳೇ, ಬಂಧನದಲ್ಲಿ ಸಿಕ್ಕಾಕೊಳ್ಬಾರ್ದು. ಎರಡನೇದು, ಜ್ಞಾನ ಯೋಗದಲ್ಲಿ ತೀಕ್ಷ್ಣವಾಗಿ ತಂದೆ ತಾಯಿ ಸಮಾನ ಕಿಂಗ್ ಫ್ಲವರ್ ಆಗಿ ತಮ್ಮ ಸಮಾನದವರ ಸೇವೆ ಮಾಡಿ. ಎಲ್ರು ಬಾಬೋರ್ ಮಕ್ಕಳು ಅವ್ರವ್ರ ಸಮಾನದವ್ರ ಸೇವೆ ಮಾಡಿದ್ರು ಬಹಳಷ್ಟು ಸೇವೆ ಆಗುತ್ತೆ. ವಿಚಾರ ಚಿಂತೆ ಇರಬೇಕು. ನನ್ನ ಸಮಾನದವ್ರ ಸೇವೆ ಮಾಡ್ಬೇಕು ಅನ್ನೋ ಚಿಂತನೆ ಇರಬೇಕು. वरदान, अपने सर्व खजानों को अन्य आत्माओं की सेवा में लगाकर सहयोगी बनने वाले सहज योगी भव. ತನ್ನ ಸರ್ವ ಖಜಾನೆಗಳನ್ನು ಅನ್ಯ ಆತ್ಮಗಳ ಸೇವೆಯಲ್ಲಿ ಉಪಯೋಗಿಸಿ ಸಹಯೋಗಿಗಳಾಗವ್ರೆ ಸಹಜ ಯೋಗಿ ಭವ. ನೋಡಿ, ಇದರಲ್ಲಿ ಎಷ್ಟೊಂದು ಅರ್ಥ ಇದೆ. ತನ್ನ ಸರ್ವ ಖಜಾನೆ ಅನ್ಯ ಆತ್ಮಗಳ ಸೇವೆಯಲ್ಲಿ ಯಾರು ಉಪಯೋಗಿಸ್ತಾರೆ, ಸಹಯೋಗಿಗಳಾಗ್ತಾರೆ, ಅವ್ರಿಗೆ ಯೋಗ ಸಹಜ ಆಗುತ್ತೆ. ಸಹಜ ಯೋಗಿ ಆಗೋ ಸಾಧನ ಆಗಿದೆ ಸದಾ ತನ್ನ ಸಂಕಲ್ಪದಿಂದ, ವಾಣಿಯಿಂದ ಹಾಗೂ ಪ್ರತಿ ಕರ್ಮದಿಂದ ವಿಶ್ವದ ಸರ್ವ ಆತ್ಮಗಳ ಪ್ರತಿ ಸೇವಾಧಾರಿ ಅಂತ ತಿಳಿದು ಸೇವಾ ಮಿಹಿ ಸಬ್ ಕುಚ್ ಲಗಾನ ಹೈ. ಸೇವೆಯಲ್ಲೇ ಎಲ್ಲವನ್ನೂ ಉಪಯೋಗಿಸಿ. ನಿಮ್ಮ ಸಮಯ, ಮಾತು, ಕರ್ಮ, ತನು, ಮನ, ಧನ, ಸಂಕಲ್ಪ ಎಲ್ಲದನ್ನು ಸೇವಾಧಾರಿ, ಎಲ್ಲ ಆತ್ಮಗಳ ಸೇವಾಧಾರಿ ಅಂತ ತಿಳಿದು ಸೇವೆಯಲ್ಲಿ ಎಲ್ಲವನ್ನ ಉಪಯೋಗಿಸಿ. जो भी ब्राह्मण जीवन में शक्तियों का, गुणों का, ज्ञान का श्रेष्ठ कमाई के समय का खजाना बाप द्वारा प्राप्त हुआ है ಸೇವಾ ಮೇ ಲಗಾओ. ನಿಮ್ಗೆ ಏನೆಲ್ಲ ಸಿಕ್ಕಿದೆ ಈ ಬ್ರಾಹ್ಮಣ ಜೀವನದಲ್ಲಿ, ಶಕ್ತಿಗಳು, ಗುಣಗಳು, ಜ್ಞಾನ, ಸರ್ವ ಸಂಪತ್ತು, ಸಮಯ, ಎಲ್ಲ ಖಜಾನೆಗಳು ಬಾಬೋರಿಂದ ಪ್ರಾಪ್ತಿಯಾಗಿರೋದು, ಇದೆಲ್ಲದನ್ನು ಸೇವೆಯಲ್ಲಿ ಉಪಯೋಗಿಸಿ. ಅರ್ಥಾತ್ ಸಹಯೋಗಿಗಳಾಗಿ. ಆಗ ಸಹಜ ಯೋಗಿ ಆಗೇ ಬಿಡ್ತೀರಿ. ಅವಾಗ ಯೋಗ ಕಷ್ಟ ಆಗಲ್ಲ. ಎಷ್ಟೆಷ್ಟು ಬಾಬೋರ್ ಕಾರ್ಯದಲ್ಲಿ ಸಹಯೋಗಿಗಳಾಗ್ತೀವೋ ಯೋಗ ಸಹಜ ಆಗ್ತಾ ಹೋಗುತ್ತೆ. ಲೇಕಿನ್ ಸಹಯೋಗಿ ವಹಿ ಬನ್ ಸಕ್ತೆ ಹೈ ಜೋ ಸಂಪನ್ನ ಹೈ. ಸಹಯೋಗಿ ಬನ್ನ ಅರ್ಥಾತ್ ಮಹಾದಾನಿ ಬನ್ನ. ಆದ್ರೆ ಸಹಯೋಗಿ ಅವ್ರು ಆಗಕ್ ಸಾಧ್ಯ ಯಾರು ಸಂಪನ್ನರು. ಅಂದ್ರೆ ಅದಿದ್ರೆ ತಾನೆ ಸಹಯೋಗ ಕೊಡಕ್ಕೆ. ಸಹಯೋಗಿ ಅಂದ್ರೆ ಅರ್ಥ ಮಹಾದಾನಿಗಳು. ಸದಾ ಅನೇಕ ಆತ್ಮಗಳ ಸೇವೆಯಲ್ಲಿ ಉಪಯೋಗಿಸುವಂತವರು. ಸ್ಲೋಗನ್, ಬೇಹದ್ ಕೆ ವೈರಾಗಿ ಬನೋ तो आकर्षण के सब संस्कार सहज खत्म हो जाएंगे. ನೀವು ಬೇಹದ್ದಿನ ವೈರಾಗಿಗಳಾಗಿ ಆಗ ಎಲ್ಲ ಆಕರ್ಷಣೆಯ ಸಂಸ್ಕಾರಗಳು ಸಹಜವಾಗಿ ಸಮಾಪ್ತಿಯಾಗುತ್ತೆ. ಎಲ್ಲ ಆಕರ್ಷಣೆಗಳಿಂದ ಸಹಜವಾಗಿ ಮುಕ್ತರಾಗ್ತೀರಿ.
ಅವ್ಯಕ್ತ ಇಶಾರೆ ಪಾಯಿಂಟು जैसे अपने स्थूल कार्य के प्रोग्राम को दिनचर्या प्रमाण सेट करते हो ಹೇಗೆ ಇಡೀ ದಿನದ ಸ್ಥೂಲ ಕಾರ್ಯದ ಪ್ರೋಗ್ರಾಮ್ ದಿನಚರಿ ಪ್ರಮಾಣ ಸೆಟ್ ಮಾಡ್ತೀರಿ ಅಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನ್ ಮಾಡಬೇಕು ಎಲ್ಲಿ ಹೋಗಬೇಕು ಸೆಟ್ ಮಾಡ್ತೀರಿ ಹಾಗೆ ತನ್ನ ಮನಸ್ಸ ಸಮರ್ಥ ಸ್ಥಿತಿಗೆ ಪ್ರೋಗ್ರಾಮ್ ಅನ್ನು ಸೆಟ್ ಮಾಡಿ ಸ್ಥೂಲ ಕೆಲಸ ಕಾರ್ಯಗಳಿಗೆ ಸೆಟ್ ಮಾಡ್ತೀರಿ ಅಲ್ಲಿ ಹೋಗ್ಬೇಕು ಇದು ಮಾಡಬೇಕು ಇದಾಗಬೇಕು ಹಾಗೆ ನಿಮ್ಮ ಮನಸ್ಸಿನ ಸಮರ್ಥ ಸ್ಥಿತಿಗೆ ಪ್ರೋಗ್ರಾಮ್ ಸೆಟ್ ಮಾಡ್ಕೊಳ್ಳಿ ಸಂಕಲ್ಪ ಶಕ್ತಿ ಜಮಾ ಹೋತಿ ಜಾಯಿಗಿ ಅವಾಗ ನಿಮ್ಮ ಸಂಕಲ್ಪ ಶಕ್ತಿ ಜಮಾ ಆಗ್ತಾ ಹೋಗುತ್ತೆ अपने मन को समर्थ संकल्पों में बिजी रखेंगे मन को अपसेट होने का समय ही नहीं मिलेगा ನಿಮ್ಮ ಮನಸ್ಸನ್ನು ಸಮರ್ಥ ಸಂಕಲ್ಪದಲ್ಲಿ ಬ್ಯುಸಿಯಾಗಿ ಇಟ್ಕೊಂಡಿದ್ದೇ ಆದ್ರೆ ಮನಸ್ಸು ಅಪ್ಸೆಟ್ ಆಗಕ್ಕೆ ಟೈಮೇ ಸಿಗಲ್ಲ ಅಂದ್ರೆ ಖಾಲಿ ಇದ್ರೆ ಟೈಮ್ ಸಿಗುತ್ತೆ ಮೂಡ್ ಆಫ್ ಮಾಡ್ಕೊಳಕ್ಕೆ ಬೇಜಾರು ಮಾಡ್ಕೊಳಕ್ಕೆ ಚಿಂತೆ ಮಾಡಕ್ಕೆಲ್ಲ ಯಾವಾಗ ನಿಮ್ಮ ಮನಸ್ಸನ್ನ ಬ್ಯುಸಿ ಮಾಡ್ಕೋತೀರಿ ಸಮರ್ಥ ಸಂಕಲ್ಪದಲ್ಲಿ ಬಾಬಾ ಹೇಳ್ತಾರೆ ಮನಸ್ಸು ಎಂದೂ ಅಪ್ಸೆಟ್ ಆಗಕ್ಕೆ ಟೈಮೇ ಸಿಗಲ್ಲ ಮನ್ ಸದಾ ಸೆಟ್ ಅರ್ಥಾತ್ ಏಕಾಗ್ರ है तो स्वतः अच्छे वाइब्रेशन फैलते हैं ಸೇವಾ ಹೋತಿ है ಮನಸ್ಸು ಸದಾ ಸೆಟ್ ಆಗಿದೆ ಸ್ಥಿತಿಯಲ್ಲಿ ಸೆಟ್ ಆಗಿದೆ ಅಂದ್ರೆ ಏಕಾಗ್ರವಾಗಿದೆ ಸ್ವತಃ ಒಳ್ಳೆ ವೈಬ್ರೇಷನ್ ಬರುತ್ತೆ ಮತ್ತು ಸೇವೆನೂ ಆಗುತ್ತೆ ಏಕೆಂದ್ರೆ ಸಂಕಲ್ಪ ಏನಿದೆ ಸ್ಥಿತಿ ಮನಸ್ಸಿಂದ ಏನಿದೆ ಅದಕ್ಕೆ ತಕ್ಕಂತೆ ವೈಬ್ರೇಷನ್ ಬಾಬಾ ಹೇಳ್ತಾರೆ ಎಂತಹ ವೈಬ್ರೇಷನ್ ಇರುತ್ತೆ ಆ ಥರ ಸೇವೆ ಆಗ್ತಾ ಹೋಗುತ್ತೆ ಅದಕ್ಕೆ ಇಡೀ ದಿನದಲ್ಲಿ ಶರೀರದ ಕೆಲಸ ಕಾರ್ಯಗಳು ಎಲ್ಲರೂ ಪ್ರೋಗ್ರಾಮ್ ಮಾಡ್ಕೊಳ್ತಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನ್ ಮಾಡ್ಬೇಕು ಅನ್ನೋದು ಬಾಬಾ ಹೇಳ್ತಾರೆ ಮನಸ್ಸಿಗೇನ್ ಪ್ರೋಗ್ರಾಮ್ ಹಾಕೊಡ್ತೀರಿ ಶರೀರಕ್ಕೆ ಎಲ್ಲ ಪ್ರೋಗ್ರಾಮ್ ಮಾಡ್ತೀರಿ ಮನಸ್ಸೇನ್ ಮಾಡುತ್ತೆ ಇಂತಿಂತ ಕೆಲಸ ಮಾಡುವಾಗ ಮನಸ್ಸಲ್ಲಿ ಏನ್ ವಿಚಾರಗಳಿರುತ್ತೆ ಏನ್ ಅಭ್ಯಾಸ ಇರಬೇಕು ಅದೆಲ್ಲ ಮನಸ್ಸಿಗೆ ಪ್ರೋಗ್ರಾಮ್ ಹಾಕೊಡಿ ಅವಾಗ ಮನಸ್ಸಿಗೆ ಬೇರೆ ಯಾವುದು ಅಪ್ಸೆಟ್ ಆಗೋದಾಗ್ಲಿ ವ್ಯರ್ಥ ಸಂಕಲ್ಪ ಬರೋದಾಗ್ಲಿ ಯಾವುದಕ್ಕೂ ಅದಕ್ಕೆ ಅವಕಾಶನೇ ಸಿಗೋದಿಲ್ಲ ಆತ್ಮ ಇಲ್ಲದೆ ಇರೋ ಈ ಶರೀರಕ್ಕೇನು ವ್ಯಾಲ್ಯೂ ಇಲ್ಲ ಬಾಬಾ ಹೇಳ್ತಾರೆ ಈ ಶರೀರದ ವ್ಯಾಲ್ಯೂ ಇರೋದೇ ಆತ್ಮ ಇರೋದ್ರಿಂದ ಮತ್ತೆ ನಿಮ್ಮ ಕರ್ತವ್ಯ ನಿಮ್ಮ ಸಮಾನದವರಿಗೆ ಬಾಬುವರ ಸಂದೇಶ ಕೊಡಬೇಕು ನಿಮ್ಗೀಗ 3ನೇ ನೇತ್ರ ಸಿಕ್ಕಿದೆ ಅಂದ್ರೆ ಭಾರತದ ಸತ್ಯವಾದ ಸೇವೆ ಮಾಡಿ ಮೋಹ ಬಿಡಿ ಮಕ್ಕಳಿಗೆ ಶ್ರೇಷ್ಠ ಜೀವನ ರೂಪಿಸ್ಕೊಡೋ ಸಂಕಲ್ಪ ಇದೆ ಅಂದ್ರೆ ಅದಕ್ಕೆ ಅಡ್ಡಿ ಮಾಡಬೇಡಿ ವಿಘ್ನ ಹಾಕಬೇಡಿ ಮೋಹ ಇದ್ದವರು ವಿಘ್ನ ಹಾಕ್ತಾರೆ ಅವರನ್ನು ಹೇಗಾದರೂ ಲೌಕಿಕ ಜಗತ್ತಿಗೆ ಬೀಳ್ಸಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೋಸ್ಕರ ಮೋಹ ಬಿಟ್ಟು ಮಕ್ಕಳ ಶ್ರೇಷ್ಠ ಜೀವನದ ಇಚ್ಛೆ ಇದೆ ಅಂದ್ರೆ ಅದಕ್ಕೆ ಅವಕಾಶ ಮಾಡಿಕೊಡಿ ಆಮೇಲೆ ಬಾಬಾ ಹೇಳ್ತಾರೆ ಯಾವುದೇ ಹೊಸ ಹೊಸ ಬಂಧನಗಳಲ್ಲಿ ಸಿಕ್ಕಾಕೊಳ್ಬೇಡಿ ಬಾಬೋರ್ ಸಿಕ್ಕದಾಗ ಏನ್ ಸಂಬಂಧಗಳು ಅಷ್ಟೇನೆ ಮುಂದುವರೆದು ಇನ್ಯಾವುದೋ ಹೊಸ ಸಂಬಂಧಗಳನ್ನ ಮಾಡ್ಕೋಬಾರ್ದು ಕೆಲವರಿಗೆ ಬಂಧನ ಇರಲ್ಲ ತಾವೇ ಬಂಧನದಲ್ಲಿ ಸಿಕ್ಕಾಕೊಳ್ತಾರೆ ಮಕ್ಕಳಿರಲ್ಲ ಅಂದ್ರೆ ನಿರ್ಬಂಧನರವರು ಬಾಬೋರ್ನ ಮಗು ಮಾಡ್ಕೊಂಡು ಎಷ್ಟು ಸೇವೆ ಮಾಡ್ಬೋದು ಆದ್ರೆ ಬೇರೆಯವ್ರ ಮಕ್ಕಳನ್ನ ದತ್ತು ತಗೊಂಡ್ಬಿಟ್ಟು ಬಂಧನದಲ್ಲಿ ಸಿಕ್ಕಾಕೊಂಡು ಸಾಯ್ತಾರೆ ಅದಕ್ಕೆ ಬಾಬಾ ಹೇಳ್ತಾರೆ ಇದ್ಯಾವುದೋ ಮಾಡಬೇಡಿ ಇದೆಲ್ಲ ಬಾಬೋರ ಶ್ರೀಮತ ಇದರಲ್ಲಿ ಎಷ್ಟು ನಡೀತೀವಿ ಅಷ್ಟು ಸುಖ ಇದೆ ಇಲ್ಲ ಬಾಬೋರ್ ಮಾತು ಕೇಳಲಿಲ್ಲ ಮತ್ತೆ ಮುಂದಿನ ದಿನಗಳಲ್ಲಿ ಏನ್ ಬರುತ್ತೆ ಅದನ್ನ ಫೇಸ್ ಮಾಡಬೇಕಾಗುತ್ತೆ ಓಂ ಶಾಂತಿ